ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಸರ್ವಜ್ಞ ಸಿಂಹಾಸನವನ್ನು ಏರಿ ಆ ಮೂಲಕ ಕೃಷ್ಣ ಮತ್ತು ಮುಖ್ಯಪ್ರಾಣರ ಪೂಜಾ ಕೈಂಕರ್ಯವನ್ನು ಭಗವತ್ ಪ್ರೀತಿಕಾರಕವಾಗಿ ನಡೆಸ್ತಾ ಇರತಕ್ಕಂಥ ಪರಮ ಪೂಜ್ಯ ಶ್ರೀ ಕೃಷ್ಣಾಪುರ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಳ್ತಾ ಗೀತಾ ಜ್ಞಾನಯಜ್ಞದ 15ನೆಯ ಅಧ್ಯಾಯ, ಇದನ್ನು ಪುರಾಣ ಪುರುಷೋತ್ತಮ ಯೋಗ ಅಂತ ಕರೀತಾ ಇದ್ದಾರೆ. ಕೃಷ್ಣ ಪರಮಾತ್ಮ 20 ಶ್ಲೋಕಗಳಲ್ಲಿ 13ನೆಯ ಅಧ್ಯಾಯದಲ್ಲಿ ಏನು 24 ತತ್ವಗಳ ಸಮೂಹವನ್ನು ವರ್ಣನೆ ಮಾಡಿ ಜಗತ್ತಿನ ಪರಿಚಯವನ್ನು ಮಾಡಿಕೊಡ್ತಾ ಯಯೇವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಸರ್ವತಾ ವರ್ತಮಾನೋಪಿ ನ ಭೂಯೋಭಿಜಾಯತೆ. ಯಾರು ಈ ಜಗತ್ತನ್ನು, ಇದರ ಒಳಗಿರುವಂತಹ 24 ತತ್ವಗಳು, ಅದರ ಅಭಿಮಾನಿಗಳು, ಅವುಗಳನ್ನು ನಿಯಮನ ಮಾಡುವ ಭಗವಂತ, ಈ ಗುಂಪು, ಈ ಸಮೂಹವನ್ನು ಯಾರು ಚೆನ್ನಾಗಿ ತಿಳ್ಕೊಳ್ತಾ ಇದ್ದಾನೆ, ಅಂತಹ ಈ 2 ಬಗೆಯ ಜ್ಞಾನ, ಒಂದು ಜಗತ್ತಿನ ಜ್ಞಾನ, ಇನ್ನೊಂದು ನಿಯಾಮಕನಾದ ಜಗದೀಶನ ಜ್ಞಾನ. ಈ 2 ಜ್ಞಾನ ಈ ಸಂಸಾರದ ಬಂಧನದಿಂದ ಬಿಡುಗಡೆಗೆ ಕಾರಣವಾಗಿರ್ತಕ್ಕಂಥ ಉಪಾಯ ಅಂತ ಹೇಳಿ 14ನೆಯ ಅಧ್ಯಾಯದಲ್ಲಿ ತನ್ನನ್ನು ಹೊಂದಬೇಕಾದ್ರೆ ಅವ್ಯಭಿಚರಿತವಾದಂತಹ ಭಕ್ತಿಯನ್ನು ನನ್ನಲ್ಲಿ ಮಾಡಬೇಕು ಅಂತ, ಅನನ್ಯವಾದ ಭಕ್ತಿಯನ್ನು ನನ್ನಲ್ಲಿಯೇ ಮಾಡಬೇಕು, ಬೇರೆ ಬೇರೆ ಮಾರ್ಗಗಳಿಂದ ನನ್ನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅಲ್ಲಿ ತಿಳಿಸಿರ್ತಕ್ಕಂಥದ್ದು. ಈ 15ನೆಯ ಅಧ್ಯಾಯದಲ್ಲಿ ಈ ಸಂಸಾರ ರೂಪವಾದ ಈ ಜಗತ್ತು, ಇದರಿಂದ ಬಿಡುಗಡೆಯಾಗುವಂತಹ ಉಪಾಯವನ್ನು ತಾನು ತಿಳಿಸ್ತಾ ಇದ್ದಾನೆ. ಇದರಲ್ಲಿ ಪ್ರಧಾನವಾಗಿ 2 ವಿಷಯ. ಒಂದು, ಹುಟ್ಟು ಸಾವಿನಿಂದ ಬಿಡುಗಡೆಗೆ ಯಾವೆಲ್ಲ ಉಪಾಯವನ್ನು ಮಾಡಬೇಕು ಅಂತ ಒಂದು ತಿಳಿಸಿದರೆ, ಭಗವಂತನನ್ನು ಹೊಂದಲಿಕ್ಕೆ ಬೇಕಾದಂತಹ ಭಕ್ತಿ, ಅದರ ಮಹಿಮೆಯನ್ನು ಕೂಡ ಇದರಲ್ಲಿ ವರ್ಣನೆ ಮಾಡಿದ್ದಾನೆ. ಪುರಾಣ ಪುರುಷೋತ್ತಮ ಯೋಗ ಅಂತ ಕರೀತಾ ಇದ್ದಾರೆ. ಪುರಾಣ ಪುರುಷೋತ್ತಮ ಅಂದರೆ, ಆ ಪುರುಷೋತ್ತಮ ಎಂಥವ ಅಂದರೆ, ಪುರಾನ್ ದೇಹಾನ್ ಅಣತಿ ಪ್ರೇರಯತಿ ಗಚ್ಚತಿವ, ಎಲ್ಲ ಶರೀರದ ಒಳಗಿದ್ದು ಎಲ್ಲರ ನಿಯಮನ ಮಾಡುವವ. ಆದ ಕಾರಣ ಇದಕ್ಕೆ ಪುರಾಣ ಅಂತ ಕರೀತಾ ಇದ್ದಾರೆ ಆ ಭಗವಂತನನ್ನು. ಅಂತಹ ಪುರುಷೋತ್ತಮನನ್ನು ಹೊಂದುವ ಉಪಾಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. 14ನೆಯ ಅಧ್ಯಾಯದಲ್ಲಿ ಮನುಷ್ಯ 3 ಗುಣಗಳಿಂದ ಹೇಗೆ ಬದ್ಧನಾಗುತ್ತಾನೆ, ಸಂಸಾರದಲ್ಲಿ ಜೀವರನ್ನು ಬಂಧನಕ್ಕೆ ಒಳಪಡಿಸುವಂಥದ್ದು ಸತ್ವ, ರಜ, ತಮೋ ಅನ್ನುವಂತಹ 3 ಗುಣಗಳು. ಅದನ್ನು ಅಲ್ಲಿ ವಿಸ್ತಾರವಾಗಿ ಹೇಳಿ, ಅದನ್ನೇ ಮತ್ತೊಂದು ರೀತಿಯಿಂದ, ಈ ಸಂಸಾರವನ್ನೇ ಮತ್ತೊಂದು ರೀತಿಯಿಂದ, ಒಂದು ಜಗತ್ತು ಇದು ಒಂದು ವೃಕ್ಷ ಅಂತ ಭಗವಂತ ತಾನು ತಿಳಿಸಿಕೊಡ್ತಾ ಇದ್ದಾನೆ. ಇದೊಂಥರ ವಿಚಿತ್ರ ವೃಕ್ಷ. ಇದು ನಾವು ಕಣ್ಣಿನಲ್ಲಿ ಕಾಣುವಂತಹ ವೃಕ್ಷದಂತೆ ಈ ವೃಕ್ಷ ಇಲ್ಲ. ಇದು ಈ ಜಗತ್ತನ್ನುವ ವೃಕ್ಷ ಉಳಿದ ಮರಗಳಿಗಿಂತಲೂ ವಿಚಿತ್ರವಾದ ಒಂದು ವೃಕ್ಷ ಇದು.
ಯಾಕಂದರೆ ನಾವು ನೋಡುವ ಎಲ್ಲ ವೃಕ್ಷಗಳ ಮೂಲ ಕೆಳಗಿರುತ್ತೆ, ಕೊಂಬೆ ರೆಂಬೆಗಳೆಲ್ಲ ಮೇಲಿರುತ್ತೆ. ಇದು ಅಂಥದ್ದಲ್ಲಂತಿದು. ಮತ್ತೆಂಥದ್ದಿದು? ಊರ್ಧ್ವಮೂಲಮದ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ಇದರ ಮೂಲ ಬೇರು ಅದು ಕೆಳಗೆ ಇರತಕ್ಕಂಥದ್ದು, ಮೇಲಿರುವಂಥದ್ದು ಮೂಲ. ಅದರ ಟೊಂಗೆಗಳೆಲ್ಲ ಶಾಖೋಪಶಾಖೆಗಳೆಲ್ಲ ಅದೆಲ್ಲ ಕೆಳಗಿದೆ. ಈ ವೃಕ್ಷದಲ್ಲಿ ಎಲೆಗಳು ಯಾವುದು ಅಂದರೆ ಛಂದಸ್ಸು. ಛಂದಸ್ಸು ಅಂದರೆ ವೇದಗಳೇ ಇದರಲ್ಲಿ ಎಲೆ ಅಂತ ತಿಳ್ಕೊಳ್ಬೇಕು. ಇಂತಹ ಛಂದಸ್ಸೇ ಎಲೆಯಾಗಿ ಉಳ್ಳ ಕೆಳಗೆ ಇಳಿಬಿದ್ದ ಟೊಂಗೆಗಳಿಂದ ಕೂಡಿರ್ತಕ್ಕಂಥ ಮೂಲ ಭಾಗ ಮೇಲಿರುವಂತಹ ಈ ವೃಕ್ಷ, ಜಗತ್ತನ್ನುವ ವೃಕ್ಷ ಏನಿದೆ, ಇದನ್ನು ಯಾರು ಸರಿಯಾಗಿ ತಿಳ್ಕೊಂಡಿದ್ದಾನೆ ಅವನೇ ವೇದವಿತ್. ವೇದವನ್ನು ಚೆನ್ನಾಗಿ ತಿಳಿದವನಾಗ್ತಾನೆ. ವೇದ ಏನು ಹೇಳ್ತಾ ಇದೆ, ವೇದದಲ್ಲಿ ಏನನ್ನು ಪ್ರತಿಪಾದನೆ ಮಾಡ್ತಾ ಇದ್ದೆ ಅದು ನಿಮಗೆ ಅರ್ಥ ಆಗಬೇಕಾದ್ರೆ ಈ ಜಗತ್ತನ್ನುವಂತಹ ವಿಚಿತ್ರವಾದ ವೃಕ್ಷವನ್ನು ತಿಳ್ಕೊಳ್ಬೇಕಂತೆ. ಇದನ್ನು ತಿಳಿದವರು ಅಶ್ವತ್ಥ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಅಶ್ವತ್ಥ ವೃಕ್ಷ ಅಂತ ಇದೆ, ಅರಳಿ ಮರ. ಅದು ಜಗತ್ತಿನ ಒಂದು ಸಾಮ್ಯತೆಯನ್ನು, ಜಗತ್ತು ಮತ್ತು ಈ ಅರಳಿ ಮರದ ಒಂದು ರೂಪಕವನ್ನು ಭಗವಂತ ಕೊಟ್ಟು ತಿಳಿಸ್ತಾ ಇದ್ದಾನೆ. ಇದರ ಹರವು ಅಗಲ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು, ಜಗತ್ತು ಕೂಡ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು, ಅನೇಕ ಕೊಂಬೆ ರೆಂಬೆಗಳಿಂದ ಉಂಟಾಗಿರ್ತಕ್ಕಂಥದ್ದು. ಜಗತ್ತು ಬಹುಕಾಲ ಇರುವಂಥದ್ದು. ಇದು ಬೇಗ ಬಿಡಿಸ್ಲಿಕ್ಕೆ ಬಾರದಂತಹ ಗಂಟುಗಳು, ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥದ್ದು. ಸಮಸ್ತ ಚೇತನಗಳಿಗೆ ಆಶ್ರಯವಾಗಿರ್ತಕ್ಕಂಥದ್ದು. ಇದು ಅಶ್ವತ್ಥ ಯಾಕೆ ಅಂದರೆ ಶ್ವಃ ತಿಷ್ಠತಿ ಇತಿ ಶ್ವತ್ಥಃ ನ ಶ್ವತ್ಥಃ, ಅಶ್ವತ್ಥಃ. ನಾಳೆ ಇವತ್ತಿನಂತೆ ನಾಳೆ ಈ ವೃಕ್ಷ ಇರೋಲ್ಲ. ಇವತ್ತಿದ್ದ ಹಾಗೆ ನಾಳೆ ಇದ್ದರೆ ಅದು ಶ್ವತ್ಥ, ಆ ರೀತಿ ಇರೋಲ್ಲ. ಜಗತ್ತು ಕ್ಷಣ ಕ್ಷಣಕ್ಕೂ ಬದಲಾವಣೆ ಹೊಂದ್ತಾ ಇದೆ. ಇದು ಜಗತ್ತಿನ ನಿಯಮ. ನಿಮ್ಗೆ ಸುಮ್ಮನೆ ಸಾಮಾನ್ಯ ಒಂದು ಉದಾಹರಣೆ ಕೊಡ್ತೇನೆ. ನೀವೊಂದು 3 ವರ್ಷ ಊರು ಬಿಟ್ಟು ಹೋಗಿ 4ನೇ ವರ್ಷ ಊರಿಗೆ ಬಂದರೆ ರಸ್ತೆಗಳೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ. ಅಯ್ಯೋ ನಾ ಮೊದಲಿದ್ದಾಗ ಹಾಗಿತ್ತು ಹೀಗಿತ್ತು ಅನ್ಬೇಡಿ. ದಿನ ದಿನ ಚೇಂಜ್ ಆಗುತ್ತೆ. ಜಗತ್ತು ನಿರಂತರವಾಗಿ ಚೇಂಜ್ ಆಗುತ್ತೆ. ಜಗತ್ತಿಲೋ ನಾವು ಕೂಡ ಚೇಂಜ್ ಆಗ್ತಿದ್ದೀವಿ ಅಲ್ವಾ. ನಾವು ಸಣ್ಣ ಹುಡುಗರಿದ್ದಾಗ ಫೋಟೋ ತೆಗೆಸ್ಕೊಂಡಿದ್ವಿ. ಆ ಫೋಟೋ ಇವತ್ತಿನ ಫೋಟೋ ಪಕ್ಕ ಇಟ್ಟಿದ್ರೆ ಅದೇ ಥರ ಇದ್ದೀವ? ಇಲ್ಲ. ದೇವರು ಇದನ್ನು ತಿಳಿಸೋ ಮೂಲಕ ನಮಗೇನು ಹೇಳ್ತಾ ಇದ್ದಾನೆ ಗೊತ್ತಾ? ಯಾವುದು ಶಾಶ್ವತ ಇಲ್ಲ, ಯಾವುದು ಒಂದೇ ರೀತಿ ಇಲ್ಲ, ಯಾವಾಗಲೂ ಚೇಂಜ್ ಆಗತ್ತೆ. ಇದನ್ನು ನಂಬಿ ಬದುಕು ನಡೆಸಬೇಡಿ. ಯಾವತ್ತೂ ಒಂದೇ ಥರ ಇರ್ತಾನಲ್ಲ ಜಗದೀಶ, ಅವನನ್ನು ನಂಬಿ. ಕೆಲವರು ಅಂತಾರೆ ನೋಡಿ, ನಿಮ್ಮನ್ನು ನಂಬ್ಕೊಂಡಿದ್ದೆ, ನೀವಿಷ್ಟು ಚೇಂಜ್ ಆಗ್ತೀರಿ ಅಂತ ಅಂದ್ಕೊಂಡಿರಲಿಲ್ಲ, ಅಂತೂ ಕೈ ಕೊಟ್ರಿ. ಅಲ್ಲ, ಚೇಂಜ್ ಆಗೋದು ಜಗತ್ತಿನ ನಿಯಮ. ಇವತ್ತಿದ್ದಾಗ ನಾಳೆ ಇರಲ್ಲ, ನಾಳೆ ಇದ್ದಾಗ ನಾಡಿದ್ದಿರಲ್ಲ. ಆದ್ದರಿಂದ ದೇವರನ್ನು ಬಿಟ್ಟರೆ ಇನ್ಯಾವುದು ಶಾಶ್ವತವಾದದ್ದಲ್ಲ. ನೀವು ಹೆಣ್ಣು ಹೊನ್ನು ಸಂಪಾದನೆ ಮಾಡಿದ್ರೆ ಅದೆಲ್ಲ ಬಿಟ್ಟು ಹೋಗುವಂಥದ್ದು. ಜಗತ್ತಿನಲ್ಲಿ ನೀವೇನು ಸಂಪಾದನೆ ಮಾಡಿದ್ರೂ ನಿಮ್ಮ ಹಿಂದೆ ಬರೋದಲ್ಲ. ಈ ಜಗತ್ತಲ್ಲಿ ಜನ್ಮ ಕೊಟ್ಟಾಗ ಸಾಯೋದ್ರೊಳಗೆ ಆ ಜನಾರ್ದನನ ಅನುಗ್ರಹ ಸಂಪಾದನೆ ಮಾಡಿ ಅದು ನಿಮ್ಮ ಜೊತೆಗೆ ಬರುತ್ತೆ. ಅದು ಗೊತ್ತಾಗಬೇಕಾದ್ರೆ
ಈ ಜಗತ್ತು ಎಷ್ಟು ಅನಿಶ್ಚಿತ, ಇದರ ಪರಿಚಯ ನಿಮಗಾಗಲಿ ಅಂತ ಭಗವಂತ ಈ ಅಶ್ವತ್ಥ ವೃಕ್ಷದಂತೆ ಈ ಜಗತ್ತು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಈ ಜಗತ್ತನ್ನುವ ವೃಕ್ಷ ಅಶ್ವತ್ಥ. ಅಶ್ವ ಅಂದರೆ ಕುದುರೆ, ನಿಮಗೆಲ್ಲ ಗೊತ್ತಿದೆ ಕುದುರೆ. ನೋಡಿ, ಜಗತ್ತಲ್ಲಿರೋ ಯಾವ ಪ್ರಾಣಿಗೂ ಕಣ್ಣಿಗೆ ಹೀಗೆ ಹಾಕಲ್ಲ, ಕುದುರೆಗೆ ಮಾತ್ರ ಹೀಗೆ ಹಾಕ್ತಾರೆ. ಯಾಕಂದರೆ ಅದು ಚಂಚಲ, ಅದು ಆ ಕಡೆ ನೋಡಿ ಎಲ್ಲೋ ಹೊರಟೋಗ್ಬಿಡುತ್ತೆ. ಈ ಜಗತ್ತು ಒಂದು ಕ್ಷಣ ಒಂದೇ ರೀತಿ ಇರಲ್ಲ, ಅದಕ್ಕೊಂದು ಕಡಿವಾಣ ಬೇಕು. ಕೃಷ್ಣ ಪರಮಾತ್ಮ ಈ ನಮ್ಮ ಇಂದ್ರಿಯಗಳಿಗೂ ಕೂಡ ಕುದುರೆ ಅಂತಲೇ ವರ್ಣನೆ ಮಾಡಿದ್ದಾನೆ. ಈ ಇಂದ್ರಿಯಗಳು ಆ ಕಡೆ ಈ ಕಡೆ ಹೋಗಬಾರ್ದಂದ್ರೆ ಇದಕ್ಕೂ ಎರಡು ಬೇಕು. ಏನಂದರೆ ಎರಡು ಹರಿಸರ್ವೋತ್ತಮ, ವಾಯು ಜೀವೋತ್ತಮ. ಈ ಚೌಕಟ್ಟಲ್ಲಿದ್ದರೆ ನಿಮ್ಮ ಜೀವನ ರಾಂಗ್ ರೂಟ್ ಹೋಗಲ್ಲ. ಅದಕ್ಕೆ ಅದು ಅಲ್ಲಿ ಇಲ್ಲಿ ಹೋಗಬಾರ್ದು ಅಂತ ಅದಕ್ಕೆ ಹಾಕಿರುವಂತೆ ಈ ಜಗತ್ತು ಕೂಡ ಕುದುರೆಯಂತೆ ಚಂಚಲವಾಗಿರ್ತಕ್ಕಂಥದ್ದು. ಆದ್ದರಿಂದಲೇ ಇದಕ್ಕೆ ಅಶ್ವತ್ಥ ಅಂತ ಕರೀತಾ ಇದ್ದಾರೆ. ಇಂತಹ ವೃಕ್ಷ, ಇದರ ಮೂಲ ಊರ್ಧ್ವ ಮೂಲಂ. ಇದರ ಮೂಲ, ಈ ಅಶ್ವತ್ಥ ವೃಕ್ಷದ ಮೂಲ ಮೇಲಿದೆ. ಮೇಲೆ ಅಂದ್ರೇನು? ವೇದಗಳಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಊರ್ಧ್ವವಾಚ್ಯ. ಊರ್ಧ್ವ ಅಂದರೆ ಎತ್ತರದ ವ್ಯಕ್ತಿ, ಭಾಳ ಎತ್ತರದವ. ಅವನಿಗೆ ಸಮರೂ ಇಲ್ಲ, ಅವನಿಗೆ ಅಧಿಕರೂ ಇಲ್ಲ, ಅಂಥವನು ಊರ್ಧ್ವ, ಎತ್ತರದಲ್ಲಿ ಕೂತಿದ್ದಾನೆ. ಅವು ಯಾರು? ಊರ್ಧ್ವ ಪವಿತ್ರೋ ವಾಜನೀವ ಸ್ವಮೃತಮಸ್ಮಿ ದ್ರವಿಣಗುಂಸವರ್ಚಸಂ. ಇಲ್ಲಿ ಊರ್ಧ್ವ ಶಬ್ದವಾಚ್ಯನಾದವ ಭಗವಂತ. ಅವನು ಈ ಜಗತ್ತನ್ನುವ ವೃಕ್ಷಕ್ಕೆ ಮೂಲ. ಮೂಲ ಅಂದರೆ ಅವನಿಂದಲೇ ಈ ಜಗತ್ತು ಬಂತು. ಈ ಜಗತ್ತಿನ ಜನ್ಮ, ಈ ಜಗತ್ತಿನ ಉಳಿವು, ಈ ಜಗತ್ತಿನ ಅಳಿವು, ಈ ಜಗತ್ತಿನ ಜನರಿಗೆ ಬಂಧನ, ಈ ಜಗತ್ತಿನ ಜನರಿಗೆ ಬಿಡುಗಡೆ, ಈ ಜಗತ್ತಿನ ಜೀವ ಜಾತಕ್ಕೆ ಭಯ, ಇದೆಲ್ಲ ಯಾರಿಂದ ಉಂಟಾಗ್ತಿದೆ? ಇದಕ್ಕೆಲ್ಲ ಯಾರು ಕಾರಣ? ಇದಕ್ಕೆಲ್ಲ ಯಾರು ಮೂಲ? ಮೇಲಿದ್ದಾನಲ್ಲ. ನೋಡಿ, ಸಾಮಾನ್ಯವಾಗಿ ನೀವು ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ. 6 ಹೊಡೆದ್ರೆ ಕೆಲವರು ಕ್ರಿಕೆಟಲ್ಲಿ ಮೇಲೆ ನೋಡ್ತಾರೆ. ಯಾಕೆ ಹೇಳಿ? ದೇವರು ಎಲ್ಲಿದ್ದಾನೆ? ಊರ್ಧ್ವ. ನೀವು ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಎಲ್ಲಿ ತುಂಬ ಸತಿ ಕ್ರಿಕೆಟ್ ನೋಡಿದಾಗ ಅಥವಾ ಏನೋ ಒಂದು ಒಳ್ಳೆಯದಾದಾಗ ಮೇಲೆ ನೋಡಿ ಕೈ ಮುಗಿಯೋದು ಅಥವಾ ಏನೋ ಮಾಡೋದು, ಬ್ಯಾಟ್ ಎತ್ತೋದು ಏನೋ ಮಾಡ್ತಾರೆ. ಯಾಕೆಂದರೆ ದೇವರಿಗೆ ಅರ್ಪಣೆ ಮಾಡ್ತಾಯಿದ್ದು. ಅದು ಯಾರೇ ಹೇಳ್ಬೇಕಾ? ದೇವ್ರ ಮೇಲೆ ಅಲ್ಲಿ ಊರ್ಧ್ವ ಅಂದರೆ ಅವನೇ. ಊರ್ಧ್ವ ಅಂತ ಇಲ್ಲಿ ವರ್ಣನೆ ಮಾಡಿರೋದು ಅವನೇ ಮೂಲವಾಗಿ ಉಳ್ಳದ್ದು ಭಗವಂತ. ಅಧಶಾಖ. ಅಧಶ್ಚ ಮೂಲಾನ್ಯನು ಸಂತತಾನಿ. ಮುಂದೆ ಹೇಳಿದ್ದಾನೆ ಕೃಷ್ಣ. ಈ ಮೊರದ ಟೊಂಗೆಗಳು ಕೆಳಗೆ ಇದೆ. ಯಾವುದದು? ಚಿತ್ ಅಚಿತ್ ಪ್ರಕೃತಿಗಳು. ಮೂಲದಿಂದ ಹುಟ್ಟಿ ಬಂದಂತಹ ಪಂಚಭೂತಗಳು, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಅದರ ಅಭಿಮಾನಿಗಳಾದಂತಹ ಲಕ್ಷ್ಮಿ, ಬ್ರಹ್ಮಾದಿ, ಇಂದ್ರ, ಚಂದ್ರ ಮೊದಲಾದ ಎಲ್ಲ ದೇವತೆಗಳು. ಈ ಎಲ್ಲ ದೇವತೆಗಳಿಗೂ ಕೂಡ ಊರ್ಧ್ವದಲ್ಲಿ, ಬ್ರಹ್ಮ, ಇಂದ್ರ, ಚಂದ್ರ ಮೊದಲಾದ ದೇವತೆಗಳಿಗೂ ಎತ್ತರದಲ್ಲಿ, ಲಕ್ಷ್ಮಿಗಿಂತಲೂ ಎತ್ತರದಲ್ಲಿ, ತಾರತಮ್ಯದಲ್ಲಿ ಭಗವಂತ ಮೇಲಿದ್ದಾನೆ. ಉಳಿದವರೆಲ್ಲ ಅವನ ಕೆಳಗಿರುವ ಕಾರಣ ಅಧಶಾಖ. ಊರ್ಧ್ವಮೂಲ ಅಧಶಾಖಂ. ಇಲ್ಲಿ ಈ ವೃಕ್ಷದಲ್ಲಿ ಎಲೆಗಳು ಯಾವುದು? ಛಂದಾಂಸಿ. ಛಂದಾಂಸಿ ಅಂದರೆ ವೇದಗಳು. ವೇದಗಳನ್ನು ಈ ಮರದ ಎಲೆಗಳನ್ನಾಗಿ ಯಾಕೆ ಹೋಲಿಸಿದ್ದಾರೆ ಅಂದರೆ, ವೃಕ್ಷದ ಮೂಲ ಉದ್ದೇಶ ಫಲ ಅಲ್ವಾ? ಆ ಫಲ ಬರಲಿಕ್ಕೆ ಕಾರಣವಾದದ್ದು ಯಾವುದು? ಎಲೆ. ಎಲೆ ಇದ್ದರೆ ಮುಂದೆ ಅದು ಹೂವು, ಹಣ್ಣು, ಕಾಯಿ, ಚಿಗುರೆಲ್ಲ ಆಗಿ ಆಗುವಂಥದ್ದು. ತೆಂಗಿನ ಮರ ಅದನ್ನು ಬೆಳೆಸಿ ಗರಿ ಬಂದ ತಕ್ಷಣ ಕಿತ್ತು ಹಾಕ್ಬಿಟ್ರೆ ಎಳ್ನೀರು ಆ ಕಡೆಯಿಂದ ಬರಬೇಕ್ರಿ. ಗರಿಗಳೆಲ್ಲ ಬೇಕು, ಎಲೆಗಳೇ ಬೇಕು. ಹಣ್ಣು ಚೆನ್ನಾಗಿ ಬರಬೇಕಂದ್ರೆ ಎಲೆ ಬೇಕು.
ಹಾಗೆ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವ ಚತುರ್ವಿಧ ಪುಣ್ಯ ಪುರುಷಾರ್ಥ ಫಲಗಳನ್ನು ಪಡಿಬೇಕಾದರೆ ಕಾರಣವಾದದ್ದು ಯಾವುದು? ಎಲೆಗಳು. ಆ ಎಲೆಗಳೇ ಈ ಜಗತ್ತನ್ನುವಂತಹ ವೃಕ್ಷಕ್ಕೆ ಎಲೆಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎರಡು ಫಲ. ಕೆಲವು ಸ್ವರ್ಗಾದಿ ಫಲಗಳನ್ನು ಕಾಮನೆಯಿಂದ ಕರ್ಮ ಮಾಡಿದರೆ ಮತ್ತೆ ಮತ್ತೆ ಮರಳಿ ಬರುವ ಲೋಕಗಳಾದ ಸ್ವರ್ಗಾದಿಗಳನ್ನು ಕೊಡುವಂಥದ್ದಾದರೆ, ಅದೇ ಕರ್ಮಗಳನ್ನು ನಿಷ್ಕಾಮನೆಯಿಂದ ಮಾಡಿದರೆ ಬ್ರಹ್ಮಜ್ಞಾನವನ್ನು ಕೊಟ್ಟು ಅದರ ಮೂಲಕವಾಗಿ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ವೃಕ್ಷದಿಂದ 8 ಪ್ರಧಾನವಾದ ಟೊಂಗೆಗಳು ಹೊರಟಿರ್ತಕ್ಕಂಥದ್ದು. ಅದರ ಅಭಿಮಾನಿಗಳಾಗಿರ್ತಕ್ಕಂಥ, ತಾರತಮ್ಯದಲ್ಲಿ ಭಗವಂತನಿಗಿಂತಲೂ ಕೆಳಗಿರುವಂತಹ, ಶರೀರಾದಿಗಳಲ್ಲಿ ಕಾರ್ಯಗಳನ್ನು ಮಾಡ್ತಕ್ಕಂತಹ ಈ ಎಲ್ಲ ದೇವತೆಗಳು ಅಲ್ಲಿ ಸೂಕ್ಷ್ಮ ರೂಪದಿಂದ ವ್ಯಾಪಿಸಿಕೊಂಡಿದ್ದಾರೆ. ಅದನ್ನೇ ಹೇಳ್ತಾ ಅಧಶ್ಚೂರ್ಧ್ವಂ ಪ್ರಸೃತ ತಸ್ಯ ಶಾಖಾ ಗುಣಪ್ರವೃದ್ಧ ವಿಷಯ ಪ್ರವಾಲಾ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಗುಣಪ್ರವೃದ್ಧ ಈ 8 ಶಾಖೆಗಳು ಕೂಡ ಗುಣದಿಂದ ಹಿಗ್ಗಿದೆಯಂತೆ. ಯಾವುದು ಗುಣಗಳು? ಸತ್ವ ರಜ ತಮೋಗುಣ ಅನ್ನುವಂಥದ್ದು. ಅವುಗಳಿಂದ ಇವು ವಿಕಾರವುಳ್ಳದ್ದಾಗಿದೆ. ಒಂದೇ ರೀತಿ ಇರಲ್ಲ. ಈ ಕೊಂಬೆ ಆರಂಭದಲ್ಲಿ ಸಣ್ಣಗಿದೆ, ಮತ್ತೆ ದೊಡ್ಡದಾಗತ್ತೆ, ಆಮೇಲೆ ಚಿಗುರು ಬಿಡುತ್ತೆ. ಇದಕ್ಕೆಲ್ಲ ಕಾರಣ ಗುಣಗಳು, ಸತ್ವಗುಣ ರಜೋಗುಣ ತಮೋಗುಣ. ವಿಷಯ ಪ್ರವಾಲಾಹ, ಈ ಎಲೆಯ ಚಿಗುರುಗಳು ಯಾವುದು? ಎಲೆಯಲ್ಲಿ ಆರಂಭದಲ್ಲಿ ಒಳ್ಳೆ ಎಳೆ ಎಲೆಗಳು, ಅವು ಯಾವುವು? ಪ್ರವಾಲ, ಭಾಳ ಆಕರ್ಷಕವಾಗಿರುತ್ತೆ. ಕೆಲವು ಸತಿ ಆ ಎಲೆಗಳಿಷ್ಟು ಚೆನ್ನಾಗಿರುತ್ತೆ ಅಂದರೆ ಹಣ್ಣು ಬೇಡ ಕಾಯಿ ಬೇಡ, ಎಲೆನೇ ತಿಂದುಬಿಡೋಣ ಅಂತ ಅಷ್ಟು ಆಕರ್ಷಕವಾದದ್ದು, ಮೃದುವಾದದ್ದು. ಯಾವುದದು ಅಂದರೆ ವಿಷಯ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವೆಲ್ಲ ಪ್ರವಾಲಗಳಿದ್ದ ಹಾಗೆ. ಕಣ್ಣಿಗೆ, ಕಿವಿಗೆ, ಕೈಗೆ, ನಾಲಿಗೆಗೆ, ಮೂಗಿಗೆ ಏನೆಲ್ಲ ಬೇಕಲ್ಲ ವಿಷಯಗಳು, ಇದೇ ಪ್ರವಾಲ. ನೀವು ಇದರೊಳಗೆ ಇದ್ದುಬಿಟ್ರೆ, ಚಿಗುರೆಲೆನೇ ತಿಂದುಬಿಟ್ರೆ ಹಣ್ಣು ಮಿಸ್ ಆಗತ್ತೆ. ಹಾಗಾದರೆ ನೋಡೋದೇ ದೊಡ್ಡದು, ಕೇಳೋದೇ ದೊಡ್ಡದು, ತಿನ್ನೋದೇ ದೊಡ್ಡದು. ಇಡೀ ಜಗತ್ತಲ್ಲಿ ಬಂದಾಗ ನೋಡಿದೆ, ತಿಂದೆ, ಬಂದೆ, ಇದ್ದೆ, ಹೋದೆ. ಹಾಗಾದರೆ ಮೋಕ್ಷ ಅನ್ನುವ ಫಲದಿಂದ ವಂಚಿತರಾಗ್ತೀರಿ. ನಿಜವಾಗಿ ಜೀವನದಲ್ಲಿ ಆಕರ್ಷಣೆ ಮಾಡುವಂತಹ ವಿಷಯಗಳು ಬೇಕಾದಷ್ಟಿದೆ. ಆದರೆ ಸಂಯಮದಿಂದ, ತಾಳ್ಮೆಯಿಂದ ಚಿಗುರನ್ನು ಬಿಡಬೇಕು. ಅದೇ ಮುಂದೆ ಹೂವಾಗಿ, ಕಾಯಾಗಿ, ಹಣ್ಣಾಗಿ ಬರುತ್ತೆ. ನೀವು ಮರ ಹಾಕಿದ್ದು ಎಲೆ ತಿನ್ನಲಿಕ್ಕಲ್ಲ, ಬೇರು ತಿನ್ನಲಿಕ್ಕಲ್ಲ, ಕೊಂಬೆ ತಿನ್ನಲಿಕ್ಕಲ್ಲ, ಹಣ್ಣು ತಿನ್ನಲಿಕ್ಕೆ. ಹಣ್ಣು ಮೋಕ್ಷ ಅದು ಬೇಕಂದರೆ ಸಂಯಮ ಬೇಕು. ವಿಷಯ ಪ್ರವಾಲ ಅಧಶ್ಚ ಮೂಲಾನ್ಯನುಸಂತತಾನಿ, ಈ ಜಗತ್ತಿಗೆ ಮೂಲ ಕಾರಣರಾಗಿರ್ತಕ್ಕಂಥ ಪರಮಾತ್ಮ, ಜಡ ಪ್ರಕೃತಿ, ಚಿತ್ ಪ್ರಕೃತಿ, ಅದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ, ಮಹಾಲಕ್ಷ್ಮಿ, ಸತ್ವರಜ ತಮೋಗುಣಗಳು, ಇವೆಲ್ಲವೂ ಕೂಡ ಅಧಶ್ಚ ಕೆಳಗೆ ಬರ್ತಕ್ಕಂಥದ್ದು. ಇವೇ ಮನುಷ್ಯಲೋಕೆ ಕರ್ಮಾನುಬಂಧೀನಿ, ಮನುಷ್ಯಲೋಕದಲ್ಲಿ ನಮ್ಮನ್ನು ಬಂಧನಕ್ಕೆ ಒಳಗು ಮಾಡುವಂಥದ್ದು. ಮೊದಲೇ ಹೇಳಿದ ಹಾಗೆ ಮೂಲ ಪದ ಮೂಲಾನಿ, ಅಲ್ಲಿ ಬಹುವಚನ ಪ್ರಯೋಗ ಮಾಡಿದ್ದಾರೆ. ಬಂಧನಕ್ಕೆ ಕಾರಣವಾದದ್ದು ತ್ರಿಗುಣಗಳು, ಅದಕ್ಕೆ ಕಾರಣವಾದದ್ದು ಅದಕ್ಕೂ ಮೇಲಿರುವಂತಹ ಭಗವಂತ. ಅಂತಹ ಮೂಲಗಳು ಮೇಲಿರ್ತಕ್ಕಂಥದ್ದು, ಅವೇ ಮನುಷ್ಯನನ್ನು ಬಂಧನದಲ್ಲಿ ಒಳಪಡಿಸ್ತಕ್ಕಂಥದ್ದು. ಇದು ವಿಚಿತ್ರ ವೃಕ್ಷ. ಈ ವೃಕ್ಷದ ಬಗ್ಗೆ ಮಹಾಭಾರತದಲ್ಲಿ ಉಲ್ಲೇಖ ಇದೆ.
ಭಾಗವತದಲ್ಲಿಯೂ ಇದು ಉಲ್ಲೇಖ ಇದೆ. ಕೃಷ್ಣ ಅವರಮ್ಮನ ಹೊಟ್ಟೆಯಲ್ಲಿರುವ ಸಂದರ್ಭದಲ್ಲಿ ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರದಲ್ಲಿ ಈ ವೃಕ್ಷದ ವರ್ಣನೆ ಇದೆ. ಏಕಾಯನೋಸೌ ದ್ವಿಪಲಸ್ತ್ರಿಮೂಲ ಚತುರಸ ಪಂಚ ಶಿಪಷಡಾತ್ಮ ಸಪ್ತತ್ವಗೋ ಅಷ್ಟವಿಟಪೋ ನಭಕ್ಷಾದಶಚ್ಚದಿ ದ್ವಿಖಗೋಖ್ಯಾದಿ ವೃಕ್ಷ. ಈ ಪ್ರಪಂಚವೇ ಒಂದು ವೃಕ್ಷ. ಏಕಾಯನ, ಇದಕ್ಕೆ ಒಂದು ಬೇರು, ಅದು ಪ್ರಕೃತಿ. ಎರಡು ಫಲ, ದ್ವಿಫಲ. ಯಾವುದು ಫಲ? ಹಣ್ಣು. ಎರಡು ಅಂದರೆ ಒಂದು ಪ್ರವೃತ್ತಿ ಕರ್ಮ, ಇನ್ನೊಂದು ನಿವೃತ್ತ ಕರ್ಮ. ಮತ್ತು ತ್ರಿಮೂಲ, ಸತ್ವರಜ ತಮೋಗುಣ ಅನ್ನುವ ಮೂರು ಮೂಲ. 4 ರಸದ ಹಣ್ಣುಗಳು ಒಂದೇ ಮರದಲ್ಲಿ ಬಿಡತ್ತೆ. 4 ರಸ ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಪಂಚಶಿಪ, ಅದರದ್ದು ಬಿಳಲು. ಶಬ್ದಸ್ಪರ್ಶ ರೂಪ ರಸ ಗಂಧ ಅನ್ನುವ ಚಿಗುರೆಲೆಗಳು ಅದರಲ್ಲಿ ಬಿಡ್ತಕ್ಕಂಥದ್ದು. ಷಡಾತ್ಮ, 6 ವಿಕಾರಗಳು ಇದರಲ್ಲಿ ಇರ್ತಕ್ಕಂಥದ್ದು. ಯಾವುದು? ಅಸ್ಥಿ, ಜಾಯತೆ, ಪರಿಣಮತೆ, ವಿವರ್ಧತೆ, ಅಪಕ್ಷೀಯತೆ, ವಿನಶ್ಯತಿ. ಅಂದರೆ 6 ವಿಕಾರಗಳು ಈ ಜೀವನಲ್ಲಿ ದೇಹದಲ್ಲಿ ಬರುತ್ತಂತೆ. ಯಾವುದದು? ಹುಟ್ಟಿದ ಮೇಲೆ ವಿಕಾರ. ಹುಟ್ಟಿಗೆ ಮುಂಚೆ ಇದೆ ಅಂದರೆ ಹೊಟ್ಟೆ ಒಳಗೆ ಅಸ್ಥಿ ಇದೆ. ಆಮೇಲೆ ಜಾಯತೆ, ಹುಟ್ಟಿದಾಗ ಹೇಗಿರುತ್ತೋ ಹಾಗೇ ಇರಲ್ಲ, ಮುಂದೆ ಬೇರೆ ಬೇರೆ ಥರ ಹೋಗೋ ವಿಕಾರ ಹೊಂದತ್ತೆ. ಏನು ಇಲ್ಲದ್ದೆಲ್ಲ ಬರುತ್ತೆ, ಬಂದದ್ದೆಲ್ಲ ಹೋಗುತ್ತೆ. ಹುಟ್ಟಿದಾಗ ಇಲ್ಲದ್ದು ಹಲ್ಲು, ಅದು ಬಂದಿತ್ತು, ಹುಟ್ಟೋಕ್ಕೆ ಮುಂಚೆ ಹೋಯಿತು. ಅಂದರೆ ಇಲ್ಲದ್ದು ಮಧ್ಯದಲ್ಲಿ ಬರುತ್ತೆ, ಮಧ್ಯದಲ್ಲಿ ಹೋಗುತ್ತೆ. ಏನೇನೋ ಬರುತ್ತೆ, ಏನೇನೋ ಹೋಗುತ್ತೆ ಅಲ್ವಾ. ಒಟ್ಟು ಇದಕ್ಕೆ ವಿಕಾರ ಅಂತ ಕರೆಯುತ್ತೆ. ಆಮೇಲೆ ಬೆಳೆಯುತ್ತೆ, ಆಮೇಲೆ ವೃದ್ಧಿ, ಆಮೇಲೆ ಕ್ಷೀಣವಾಗುತ್ತೆ. ಮೊದಲು ಸ್ಟ್ರೈಟ್ ಬೆಳ್ಕೊಂಡು ಹೋಗ್ತಾ ಇರ್ತಾರೆ. 50 ಆಯಿತು, 60 ಆಯಿತು, ಸ್ವಲ್ಪ ಹಾಗೆ ಶಿಂಕಾಗಿ ಆಗಿ ಪೂರ ಬಗ್ಗಿ ಇಂದಿರಾರಮಣ ಗೋವಿಂದ ಆಗಿಬಿಡ್ತೀವಿ ಅಲ್ವಾ. ಅದನ್ನು ಅಪಕ್ಷೀಯತೆ, ನಾಶ ಹೊಂತಾರೆ. ಹೀಗೆ ಈ ದೇಹಕ್ಕೆ 6 ಪರಿಣಾಮ: ಅಸ್ಥಿ, ಜಾಯತೆ, ಪರಿಣಮತೆ, ವಿವರ್ಧತೆ, ಅಪಕ್ಷೀಯತೆ, ನಶ್ಯತೆ ಅಂತ. ಇದು 6 ಬಿಳಲು. ಸಪ್ತತ್ವಕ್ ಏನಂದರೆ 7 ಆವರಣಗಳು, 7 ಲೇಯರ್ ಈ ಜೀವನಿಗಿರ್ತಕ್ಕಂಥದ್ದು. ತ್ವಕ್, ಚರ್ಮ, ಮಾಂಸ, ರಕ್ತ, ಮೇಧಸ್ಸು, ಮಜ್ಜ, ಎಲುಬು. ಇಷ್ಟು ಇಟ್ಟು ಭಗವಂತ ಈ ಬಾಡಿ ಪ್ರಿಪೇರ್ ಮಾಡಿ ನಮಗೆ ಕೊಟ್ಟು ಕಳಿಸಿದ್ದಾನೆ. ಅಷ್ಟವಿಟಪಃ, ಇದರಲ್ಲಿ 8 ಟೊಂಗೆಗಳು. ದೇವತೆಗಳು 1 ಟೊಂಗೆ, ಗಂಧರ್ವರು, ದಾನವರು, ರಾಕ್ಷಸರು, ಪಿಶಾಚಿಗಳು, ಪ್ರಾಣಿಗಳು, ಮನುಷ್ಯರು. ಮತ್ತು ಸ್ಥಾವರ ಜಂಗಮ ಅನ್ನುವಂಥ 2 ಟೊಂಗೆಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು. ಇದರಲ್ಲಿ 9 ಛಿದ್ರಗಳಿದೆಯಂತೆ. ಈ ದೇಹದ ಒಳಗೆ ನವದ್ವಾರ, 2, 4, 6, 7, ಗುದ ಉಪಸ್ಥ ಕೆಳಗಿರುವ 2, ಇದು 9 ನವರಂಧ್ರಗಳಿಂದ ಕೂಡಿರ್ತಕ್ಕಂಥದ್ದು. ಈ ದಶಚ್ಛದ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳಿಂದ ಕೂಡಿರ್ತಕ್ಕಂಥದ್ದು. ಇಂಥ ಮರದಲ್ಲಿ 2 ಹಕ್ಕಿ ಯಾವಾಗೂ ಇರುತ್ತಂತೆ. ಅದು ಯಾವುದು ಆ 2 ಹಕ್ಕಿ ಅಂದರೆ, ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ. ಈ ವೃಕ್ಷದ ಒಳಗೆ ವಾಸ ಮಾಡುವಂತಹ 2 ಹಕ್ಕಿಗಳು, ಜೀವಾತ್ಮ, ಒಂದು ಪರಮಾತ್ಮ. ನೋಡಿ, ಈ ಜೀವಾತ್ಮ ಮಲಗಿದಾಗ ಪರಮಾತ್ಮ ಆಲಿಂಗನ ಮಾಡ್ಕೊಂಡಿರ್ತಾನಾದ ಕಾರಣ ನೋವೇ ಇಲ್ಲ, ಆನಂದವೋ ಆನಂದ. ಎಷ್ಟು ನೋವಿದ್ರೂ ಮರೆಯೋದು ಯಾವಾಗ ಹೇಳಿ? ನಿದ್ದೆ ಒಳಗಿದ್ದ ಆನಂದ ಎಚ್ಚರದಲ್ಲಿ ಕಳ್ಕೊಂಡು ಬಿಡ್ತೀವಿ. ಯಾಕೆ ಕಳ್ಕೊಳ್ತೀವಿ ಅಂದರೆ, ದೇವರ ಇರುವಿನ ಅರಿವು ಮರೆತು ನಾನು ಅಂತಾನೆ ದುಃಖ ಬಂದು ಅಟ್ಯಾಕ್ ಮಾಡುತ್ತೆ. ನಿದ್ದೆಯಲ್ಲಿ ನಾನು ಅಂತೇನೂ ಇಲ್ಲ, ಆದ ಕಾರಣ ಆನಂದವೇ ಆನಂದ. ಕರೆಕ್ಟ್ ಆಚಾರ್ಯ, ಪುರಾಣ ಕೂತ್ರಿ ಏನು ಆನಂದ ಅಂತೀರಿ ಅಂತಾರೆ ಕೆಲವರು. ಆ ಆನಂದ ಅಲ್ಲ, ನೀವು ಮಲ್ಕೊಂಡಾಗ ಬರುತ್ತಲ್ಲ, ಅದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ದ್ವಿಕಗ ಇಂತಹ ಅದ್ಭುತವಾದ ವೃಕ್ಷವನ್ನು ಭಾಗವತ ಕೂಡ ವರ್ಣನೆ ಮಾಡಿದೆ. ಇಂತಹ ವೃಕ್ಷದಲ್ಲಿ ಮತ್ತೆ ಭಗವಂತ ವರ್ಣನೆ ಮಾಡ್ತಾ, ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲ ಅಶಂಗ ಶಸ್ತ್ರೇಣ ದೃಢೇನ ಚಿತ್ವಾ. ಈ ವೃಕ್ಷ ಎಂಥದ್ದು ಅಂದರೆ ಒಂದೇ ರೀತಿ ಇಲ್ಲ. ನ ರೂಪಮಸ್ಯೇಹ ತತೋಪಲಭ್ಯತೆ. ಮೊದಲೇ ಹೇಳಿದ ಹಾಗೆ ಈ ಜಗತ್ತು
ಕ್ಷಣ ಕ್ಷಣಕ್ಕೆ ಬದಲಾವಣೆಯನ್ನು ಹೊಂದುವಂಥದ್ದು. ಮೊದಲು ಹೇಗಿತ್ತೋ ಅಥವಾ ಶಾಸ್ತ್ರದಲ್ಲಿ ಹೇಗೆ ವರ್ಣನೆ ಮಾಡಿದ್ದಾರಲ್ಲ, ಈಗ ನಾನು ಇಷ್ಟೋ ತನಕ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ನೀವು ಪುರಾಣ ಆದಮೇಲೆ ಆಚಾರ್ಯ ಅದೇನೋ ಮರ ಹೇಳಿದ್ರಲ್ಲ ಅದನ್ನು ತೋರಿಸ್ತೀರಾ ಅಂದ್ರೆ ಎಲ್ಲಿ ತೋರಿಸ್ಲಿ? ನ ರೂಪಮಸ್ಯೇಹ ತಥೋಪಲಭ್ಯತೆ ಅಸ್ಯ ರೂಪ. ಇವಾಗ ಏನು ರೂಪ ವರ್ಣನೆ ಮಾಡ್ತು, ಇದು ಕಾಣಸಿಗಲ್ಲ. ಯಾಕೆ ಅಂದರೆ ನಂತೋ ನಚಾದಿರ್ನ ಚ ಸಂಪ್ರತಿಷ್ಠಾ, ಅದಕ್ಕೆ ತುದಿ ಮೊದಲಿಲ್ಲ. ನಿಮಗೆ ಗಿಡ ತೋರಿಸ್ಬೇಕಾದ್ರೆ ಇದು ಬೇರು, ಇದು ಟೊಂಗೆ, ಇದು ಎಲೆ ಅಂತ ನಿಮಗೆ ತೋರಿಸ್ಬೇಕು. ಅದಕ್ಕೆ ತುದಿ ಇಲ್ಲ, ಮೊದಲಿಲ್ಲ. ಮೊದಲು ನಿಮಗೆ ರೂಟ್ ತೋರಿಸ್ಬೇಕು. ರೂಟ್ ಎಲ್ಲಿದೆ? ಊರ್ಧ್ವ, ಎಲ್ಲ ಮೇಲೋಗಿ ನೋಡ್ಕೊಂಬರ್ಬೇಕು. ಮೇಲೋದವ್ರು ಯಾರೂ ವಾಪಸ್ ಬರಲ್ಲ. ಹೇಳೋದು ಯಾವಾಗ ನಿಮಗೆ? ಅದರಿಂದ ಅದನ್ನು ಹೇಳಲಿಕ್ಕೆ ಬರಲ್ಲ. ನಂತೋ ನಚಾದಿರ್ನ ಚ ಸಂಪ್ರತಿಷ್ಠಾ. ಇದರ ರೂಪವನ್ನು ಸಮಗ್ರವಾಗಿ ನೋಡಬೇಕು ಅಂತ ಯಾರಾದರೂ ಪ್ರಯತ್ನ ಪಟ್ಟರೆ ಅವರಿಗೆ ಕಾಣೋಲ್ಲ. ಯಾಕೆಂದರೆ ಇದಕ್ಕೆ ಮೊದಲು ಕೊನೆ ಇಲ್ಲದ್ದಿದು. ಇದರ ನೆಲೆ ಇದು ಎಲ್ಲಿದೆ, ಇದು ಯಾವ ಪಾಟಲ್ಲಿ ಹಾಕಿದ್ದಾರೆ, ಯಾವ ಭೂಮಿಲಿ ಬೆಳೆಸಿದ್ದಾರೆ, ಇದರ ನೆಲೆ ಗೊತ್ತಿಲ್ಲ. ಅಂದರೆ ಸೃಷ್ಟಿಸ್ಥಿತಿ ಲಯಗಳಿಗೆ ಕಾರಣೀಕರ್ತನಾದ ಭಗವಂತ ಅಗೋಚರ, ಮೂಲ ನಿಮಗೆ ಕಾಣಲ್ಲ. ಅಷ್ಟೇ ಅಲ್ಲ, ಒಳಗಿರುವ ದೇವತೆಗಳು ನಿಮಗೆ ಕಾಣಲ್ಲ. ನೀವೇ ಅಂದ್ಕೊಂಡಿದ್ದೀರಿ ಎಲ್ಲ ನಾವೇ ಮಾಡ್ತಾ ಇದ್ದೀವಿ ಅಂತ. ಆದರೆ ನೀವೇನು ಮಾಡ್ತಿಲ್ಲ, ನಿಮ್ಮೊಳಗಿರುವ ತತ್ವಾಭಿಮಾನಿಗಳು ನಿಮ್ಮಲ್ಲಿ ಮಾಡ್ತಾ ಇದ್ದಾರೆ, ಆದರೆ ನಿಮಗೆ ಕಾಣಲ್ಲ. ಇಂತಹ ಈ ಮರ ಏನಿದೆ, ಈ ಮರವನ್ನು ಅಸಂಗಶಸ್ತ್ರೇಣ ದೃಢೇನ ಚಿತ್ವ, ಅಸಂಗ ಅನ್ನುವ ಶಸ್ತ್ರದಿಂದ ಚೆನ್ನಾಗಿ ಕತ್ತರಿಸಿ ಹಾಕಬೇಕು. ಇದು ತುಂಬ ಜನ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಬೇರೆ ಎಲ್ಲ ಆಚಾರ್ಯರು ಚಿತ್ವ ಅಂದರೆ ಛೇದನ ಅಂತ, ಕತ್ತಿಯಿಂದ ಈ ವೃಕ್ಷವನ್ನು ಕತ್ತರಿಸಿ ಹಾಕಬೇಕು. ವಿಚಾರ ಮಾಡಿ, ಈ ವೃಕ್ಷಕ್ಕೆ ಮೂಲ ಯಾರು? ನಾರಾಯಣ. ಕೊಂಬೆಗಳೆಲ್ಲ ದೇವತೆಗಳು. ಅವ್ರನ್ನ ಕತ್ತರಿಸ್ಲಿಕ್ಕೆ ಬರುತ್ತಾ? ಹಾಗೆ ವ್ಯಾಖ್ಯಾನ ಮಾಡಬಾರ್ದು, ಆ ರೀತಿ ತಿಳ್ಕೊಳ್ಬಾರ್ದು. ಭಗವದ್ಗೀತೆ ಓದೋರಿಗೆಲ್ಲ ಒಂದೇ ರೀತಿಯ ಅರ್ಥ ಆಗೋಲ್ಲ. ಇದನ್ನು ಛೇದನೆ ಮಾಡೋದು, ಕತ್ತರಿಸಿ ಹಾಕೋದು ಅಂದರೆ, ಛೇದನೆ ಅನ್ನುವ ಶಬ್ದಕ್ಕೆ ಜಗದ್ಗುರು ಮಧ್ವಾಚಾರ್ಯರು ಕೊಟ್ಟಂತಹ ಅರ್ಥ ವಿಮರ್ಶೆ. ವಿಮರ್ಶೆ ಅಂದರೆ ವಿಚಾರ ಮಾಡಿ ತಿಳಿದುಕೋ, ವಿಚಾರ ಮಾಡಿ ತಿಳ್ಕೊ. ಅದೇ ತಂತಾನೇ ಬಿದ್ದೋಗುತ್ತೆ ಆ ಮರ, ನೀನು ಕತ್ತರಿಸ್ಲಿಕ್ಕಾಗಲ್ಲ. ನಿನಗೆ ಯಾವಾಗ ಎಲ್ಲಿವರೆಗೂ ಈ ಮರ ಅಂಟ್ಕೊಂಡಿರುತ್ತೆ ಅಂದರೆ, ಎಲ್ಲಿವರೆಗೂ ಇದ್ರ ಜೊತೆಗೆ ಭಾರಿ ಸಂಬಂಧ, ಅಟ್ಯಾಚ್ಮೆಂಟ್ ಇಟ್ಕೊಂಡಿದೆಯಾ, ನಾನು ನಂದು ಅಂತ ಇಟ್ಕೊಂಡಿದೆಯಾ, ಮೇಲೆ ಕಾಣುವ ವೃಕ್ಷವನ್ನೇ ನಂಬಿದ್ದೀಯಾ, ಅಲ್ಲಿವರೆಗೂ ನೀನು ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಸಂಸಾರದ ಅಸಾರತೆ, ಅಸಾರ ಅಂದರೆ ಇದರೊಳಗೆ ಏನು ಟೇಸ್ಟ್ ಇಲ್ಲ, ಹುಟ್ಟು ಸಾವು ಮುಪ್ಪಿನ ಒಳಗೆ ಏನು ಸುಖ ಇಲ್ಲ. ಸುಖ ಇರೋದು ಭಗವಂತನ ಬಳಿಯಲ್ಲಿ. ಹಾಗಾದರೆ ಅವನ ಹತ್ರ ಹೋಗ್ಬೇಕಾದ್ರೆ ಇದನ್ನು ಬಿಡಬೇಕು. ಇದನ್ನು ಬಿಡದೆ ಅವನ ಹತ್ರ ಹೋಗ್ಲಿಕ್ಕಾಗಲ್ಲ. ಇದನ್ನು ಬಿಡಬೇಕು ಅಂದರೆ ಅಸಂಗ. ಛೇದನ ಅಂದರೆ ವಿಮರ್ಶೆ. ಇಲ್ಲಿ ಭಾರಿ ಆಶ್ಚರ್ಯ ಅಂದರೆ ಉಪನಿಷತ್ತುಗಳು ಹೇಳುತ್ತೆ, ಮಮೇತಿ ಬದ್ಧತೆ ಜಂತು ನಮಮೇತಿ ವಿಮುಚ್ಯತೆ. ಬದ್ಧತೆ, ಜಂತು ಅಂದರೆ ಜೀವ. ಜೀವ ಬಂಧನಕ್ಕೆ ಯಾವಾಗ ಒಳಗಾಗ್ತಾನೆ ಅಂದರೆ, ಮಮ, ನಂದು, ನಾನೇ, ನನ್ನಿಂದ, ನನಗಾಗಿ, ನನ್ನಲ್ಲಿ, ನಾನೊಬ್ಬನೇ, ನನ್ನ ಬಿಟ್ಟರೆ ಇದೆಲ್ಲ ಇದ್ದಾಗ ಬಂಧನಕ್ಕೆ ಒಳಗಾಗ್ತೀರಿ. ಯಾರು ಮನೆಯದು ಭಾರಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ ಅವ್ರು ಎಲ್ಲೂ ಸಾಧನೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಕೆಲವರು ನೋಡಿ, ಯಾಕೆ ನೀವು ಭಗವದ್ಗೀತೆ ಪ್ರವಚನಕ್ಕೆ ಬರಲ್ಲ? ಉತ್ತರ ಏನು ಕೊಡ್ತಾರೆ ಗೊತ್ತಾ? ಅಯ್ಯೋ, ಮನೆ ಬಿಟ್ಟು ಬರೋದು ಹೇಗೆ ಆಚಾರ್ಯ ಅಂತ. ಮನೆ ಬಿಟ್ಟೋಗ್ಲಿಕ್ಕೆ ಇರೋದ್ರಿ. ನೀವು ಬಿಡಲ್ಲ ಅಂದರೂ ಒಂದಿನ ನಿಮ್ಮನ್ನು ಮನೆಯಿಂದ ಏನು ಮಾಡ್ತಾರೆ? ಎತ್ತಿದ ಕಸಕ್ಕಿಂತ ಕಡೆಯಾಯಿತು ಈ ದೇಹ. ಶುಕ್ರವಾರ ಕಸ ಗುಡಿಸಿದ್ರೆ ಸಾಯಂಕಾಲ ಬಿಸಾಕಲ್ಲ. ಶುಕ್ರವಾರ ಸಾಯಂಕಾಲ ಯಾರು ಢಮಾರಾದರೆ
ಹೋಗಿಬಿಟ್ರೆ ಅಯ್ಯೋ 7 ಫ್ಲೋರ್ ಮನೆ ಕಟ್ಸ್ಯಾರ್ರಿ, ಶುಕ್ರವಾರ ಒಂದು ಫ್ಲೋರಲ್ಲಿ ಒಂದು 4-5 ದಿವಸ ಇಟ್ಟಿರೋಣ ಅಂತ ಯಾರು ಇಟ್ಕೊಳ್ತಾರ? ಮನೆ ಓನರ್ ಅವನೇ. ಆದರೂ ಕೂಡ ಮೊದಲು ಹೊರಗೆ ಹಾಕಿ ಬರ್ತಾರಲ್ಲ ಅಲ್ವಾ. ನಿಮಗೊಂದು ಕಥೆ. ಪಾಂಡವರಿಗಾಗಿ ಧೃತರಾಷ್ಟ್ರ ಒಂದು ಮನೆ ಕಟ್ಟಿಸ್ದ, ವಾರಣಾವತ ಅಂತ ಪ್ಲೇಸ್. ಅಲ್ಲಿ ಒಂದು ಮನೆ. ಆ ಮನೆ ಯಾವುದು ಅಂದರೆ ಅರಗಿನ ಮನೆ. ಆ ಮನೆಯೆಲ್ಲ ಗೃಹ ಪ್ರವೇಶ ಮಾಡಿಸಿ ಪಾಂಡವರಿಗೆ ಕೃಷ್ಣ ಧೃತರಾಷ್ಟ್ರ ಹೇಳ್ದ, ನಮ್ಮ ಮಕ್ಕಳು ಸರಿಗಿಲ್ಲ, ನೀವು ಭಾರಿ ಒಳ್ಳೆಯ ಹುಡುಗರು, ನಮ್ಮ ಮಕ್ಕಳು ಸಹವಾಸ ಬೇಡ, ನಿಮಗೋಸ್ಕರ ಒಂದು ಬಂಗ್ಲೆ ಪರ್ಚೇಸ್ ಮಾಡಿದ್ದೀನಿ, ನೀವು ಅಲ್ಲಿರ್ರಿ ಅಂತ ಆ ಮನೆಗೆ ಕಳಿಸ್ಕೊಟ್ಟ. ಆ ಮನೆ ಎಂಥ ಮನೆ ಅಂದರೆ ವಾಸಕ್ಕೆ ಯೋಗ್ಯವಾದ ಮನೆ ಅಲ್ಲ ಅದು. ಪಾಂಡವರನ್ನೆಲ್ಲ ಇಟ್ಟು ಸುಟ್ಟು ಬಿಡಬೇಕು ಅಂತ ಕಟ್ಟಿದ್ದ ಮನೆ. ಸುಡ್ಲಿಕ್ಕಾಗಿ ಕಟ್ಟಿದ್ದೇ ವಿನ ವಾಸಕ್ಕಾಗಿ ಅಲ್ಲ. ಅದೇಗೋ ಈ ಮನೆ ಕೂಡ ಸುಡ್ಲಿಕ್ಕಾಗಿ ಕಟ್ಟಿರೋದು. ಇದರೊಳಗೆ ಜೀವಾತ್ಮ ಪರಮಾತ್ಮ 2 ಹಕ್ಕಿ ಇದೆ. 2 ಹಕ್ಕಿ ಹಾರ ಹೋಗುತ್ತೀರಿ, ಹಾರ ಹೋಗಿಬಿಡುತ್ತೆ. ನಿಮಗೆಲ್ಲ ಈ ಕಡೆ ಗೊತ್ತಿದೆಯೋ ಇಲ್ಲೋ, ನಮ್ಮ ಕಡೆ ಒಂದು ಆಟ ಇತ್ತು, ಕಣ್ಣ ಮುಚ್ಚೆ ಕಾಡೆ ಗೂಡೆ, ಉದ್ದಿನ ಮೂಟೆ. ಉದ್ದಿನ ಮೂಟೆ ಅಂದ್ರೆ ಇದೆ. ಒಗ್ಗರಣೆ ಉದ್ದು, ಇಡ್ಲಿ ಉದ್ದು, ದೋಸೆ ಉದ್ದು, ಅಪ್ಪನ ತಿಥಿ ಉದ್ದು, ಅಮ್ಮನ ತಿಥಿ, ಮೂಟೆಗಟ್ಟಲೆ ತಿಂದಾಕ್ಬಿಡ್ತೀವಿ. ಒಂದಿನ ಈ ಮೂಟೆ ಉರುಳೇ ಹೋಯ್ತು. ವಾಯುದೇವರಂತಾರೆ, ನಮ್ಮಯ ಹಕ್ಕಿ ನಮ್ಮಯ ಹಕ್ಕಿ, ನನ್ನ ಪ್ರೀತಿ ಪಾತ್ರನಾದ ಭಗವಂತ ಈ ದೇಹವನ್ನು ಬಿಟ್ಟೇ ನೀನು ನಂದು ನಂದು ಅಂತಿದ್ಯಲ್ಲ, ನಿಮ್ಮಯ ಹಕ್ಕಿ ಜೋಪಾನ ಅಂತ. ಏನು ಮಾಡ್ಕೊಳ್ತೀರಿ? ಕಾಡೆ ಗೂಡಾಗುವ ಮೊದಲು ಕಾಡಿನಿಂದ ಗೂಡಿನ ಕಡೆ ಹೋಗುವ ಏನಾದರೂ ಪ್ರಯತ್ನ ಮಾಡಿ ಭಗವಂತ ನನ್ನ ಹುಡುಕಾಟ, ಅದೇ ಛೇದನ, ಅದೇ ಅಂದರೆ ವಿಮರ್ಶೆ. ಜಗದ ಒಳಗೆ ದೇವರಿದ್ದಾನೆ, ಈ ಜಗತ್ತಿನ ಒಳಗಿರುವ ದೇವರನ್ನು ಛೇದನ ಅಂದರೆ ವಿಮರ್ಶೆ ಮಾಡಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ದಾಸರು ಕನ್ನಡದಲ್ಲಿ ಕೇಳ್ತಾರೆ, ಎಲ್ಲಿ ನೋಡಿದಿರಿ ರಂಗಯ್ಯನ, ಎಲ್ಲಿ ನೋಡಿದಿರಿ ಈ ಚರಾಚರದೊಳಗೆ ಆ ಭಗವಂತನನ್ನು ಎಲ್ಲಿ ನೋಡಿದಿರಿ? ದಿನಾ ರಾಜಾಂಗಣಕ್ಕೆ ಹೋಗ್ತಿದ್ರಿ, ಅಲ್ಲಿ ನೋಡಿದ್ರ? ಎಲ್ಲಿ ನೋಡಿದ್ರಿ? ಯಾಗಕ್ಕೆ ಹೋಗಿದ್ರಿ, ಹೋಮಕ್ಕೆ ಹೋಗಿದ್ರಿ, ಅಲ್ಲಿ ನೋಡಿದ್ರ? ಎಲ್ಲಿಯಾದರೂ ನೋಡುವ ಪ್ರಯತ್ನ ಮಾಡಿದಿರ? ಆ ಮಾಡೋದೇ ವಿಮರ್ಶೆ, ಅದೇ ಛೇದನ. ಅದನ್ನು ಮಾಡಿ ಭಗವಂತನನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ದೃಢೇನ ಚಿತ್ವ ತತಃಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಾಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರಸೂತ ಯತಃ ಪ್ರವೃತ್ತಿ ಪ್ರಸೃತಾ ಪುರಾಣೀ. ಸಂಸಾರದಿಂದ ಭಗವಂತನ ಕಡೆಗೆ ಹೋಗಬೇಕು. ಹೇಗೆ ಹೋಗೋದು? ಈ ಜಗತ್ತಿನ ವಿಮರ್ಶೆ ಮಾಡಬೇಕು, ಜಗತ್ತಿನ ಚೆನ್ನಾಗಿ ತಿಳ್ಕೊಳ್ಬೇಕು. ಬಹುಚಿತ್ರ ಜಗತ್ ಬಹುದಾಕರಣಾತ್, ಇದನ್ನು ವಿಮರ್ಶೆ ಮಾಡಿ. ವಿಮರ್ಶೆಯ ನಂತರದ ಸ್ಟೆಪ್ ಏನಂದರೆ, ನಾನು ಎಲ್ಲಿ ಸೇರಬೇಕು, ಎಲ್ಲಿಗೆ ಹೋಗಬೇಕಿದೆ. ಇದು ಜಗತ್ತು ಅಶಾಶ್ವತ, ಇದು ನನಗೆ ಪರ್ಮನೆಂಟ್ ಅಡ್ರೆಸ್ ಅಲ್ಲ. ಹಾಗಾದ್ರೆ ನಾನು ಎಲ್ಲಿಂದ ಬಂದೆ, ಇಲ್ಲಿಂದ ಎಲ್ಲಿ ಹೋಗಬೇಕು, ಇಲ್ಲಿಗೆ ಎಲ್ಲಿಂದ ಬಂದೆ? ನೋಡಿ, ನಾವು 3 ತಿಳ್ಕೊಳ್ಬೇಕಾದ್ರಿ. ಎಲ್ಲಿಂದ ಬಂದೆ, ಇಲ್ಲಿ ಯಾಕಿದ್ದೀನಿ, ಇಲ್ಲಿಂದ ಎಲ್ಲಿ ಹೋಗಬೇಕು ಗೊತ್ತಿರಬೇಕೋ ಬೇಡ ಅಲ್ವಾ? ಈ ಬಸ್ ಸ್ಟಾಪಲ್ಲಿ ನಿಂತವ್ರನ್ನ ಕೇಳಿ, ಎಲ್ಲಿಂದ ಬಂದ್ರಿ ಗೊತ್ತಿಲ್ಲ, ಇಲ್ಯಾಕೆ ನಿಂತಿದ್ದೀರಿ ಗೊತ್ತಿಲ್ಲ, ಇಲ್ಲಿಂದ ಎಲ್ಲಿ ಹೋಗ್ತೀರಿ ಗೊತ್ತಿಲ್ಲ ಅಂದರೆ ಏನರ್ಥ? ತಲೆ ಸರಿಗಿಲ್ಲ. ಅವ್ರದಲ್ರಿ ನಮ್ಮ ಕತೆ. ನೀವು ಯಾರನ್ನೇ ಪುರಾಣ ಮುಗಿಸ್ಕೊಂಡು ಹೋಗೋರ್ನೋ ಅಥವಾ ಪುರಾಣ ಹೇಳಿದ ಆಚಾರನೋ ಕೇಳಿ, ಎಲ್ಲಿಂದ ಬಂದ್ರಿ ಆಚಾರ್ಯ? ಬೆಂಗಳೂರಿಂದ ಅಲ್ಲ, ನೀವು ಯಾವ ಲೋಕದಿಂದ ಬಂದ್ರಿ ಗೊತ್ತಿಲ್ಲ ರೀ. ಅಲ್ಲ, ಈ ಮನೇಲೇ ಯಾಕೆ ಹುಟ್ಟಿದ್ರಿ ಗೊತ್ತಿಲ್ಲ. ಹೋಗಲಿ ಬಿಡಿ, ಇಲ್ಲೆಲ್ಲ ಮುಗಿದು ಮೇಲೆ ಹೋದ್ಮೇಲೆ ಯಾವ ಊರಿಗೆ ಹೋಗ್ತೀರಿ ಗೊತ್ತಿಲ್ಲ. 3 ಗೊತ್ತಿಲ್ಲ. ಇದನ್ನು ತಿಳ್ಕೊಳ್ಳೋದೇ ವಿಮರ್ಶೆ. ಹಾಗಾದರೆ ಈ ಸಂಸಾರದಿಂದ ಪರಮ ಪದ, ಶಾಶ್ವತವಾದ ನೆಲೆ, ಮರಳಿ ಬಾರದ ಲೋಕ, ಪರ್ಮನೆಂಟ್ ಅಡ್ರೆಸ್ ಯಾವುದು, ಅದನ್ನು ಹುಡುಕುವ ಪ್ರಯತ್ನ ಮಾಡಬೇಕು. ಆ ಪದ ನಾವು ಹೊಂದುವ ಜಾಗ ಹೇಗಿರಬೇಕಂದ್ರೆ, ಮತ್ತೆ ಮತ್ತೆ ಮರಳಿ ಅಮ್ಮನ ಹೊಟ್ಟೆಗೆ ಬರುವ ದೌರ್ಭಾಗ್ಯ ನಮಗೆ ಬರಬಾರ್ದು. ಇಂತಹ ಪರಮ ಪದವನ್ನು ಹೊಂದಬೇಕಾದರೆ ಬೇರೆ ದಾರಿ ಇಲ್ಲ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ಆದ್ಯ ಪುರುಷ, ಮೂಲ ಕಾರಣನಾದ ಆ ಭಗವಂತನ ಪಾದಾರವಿಂದಕ್ಕೆ ಶರಣು ಹೊಂದಬೇಕು. ಭಗವಂತನ ಆಶ್ರಯ ಪಡೆಯಬೇಕಂತಾದರೆ ವೈರಾಗ್ಯದ ಜೊತೆಯಲ್ಲಿ
ಮತ್ತು ಕೆಲವು ಯೋಗ್ಯತೆಗಳು ಬೇಕು ಅಂತ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಯಾವುದದು? ನಿರ್ಮಾಣ ಮೋಹ ಜಿತ ಸಂಗ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾ ದ್ವಂದ್ವೈರ್ವಿಮುಕ್ತಾ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢ ಪದಮವ್ಯಯಂತತ್. ನಾಶರಹಿತವಾದ ಆ ಪದವಿಯನ್ನು ಹೊಂದಬೇಕಾದ್ರೆ ನಿರ್ಮಾಣ ಮೋಹ, ಅಹಂಕಾರ ಇರಬಾರ್ದು, ಮಿಥ್ಯಾಜ್ಞಾನ ದೂರ ಆಗಿರಬೇಕು, ಹೆಂಡತಿ ಗಂಡ ಮಕ್ಕಳು ಸಂಬಂಧಿಕರು ಇವರಲ್ಲೆಲ್ಲ ಪ್ರೀತಿ ಇರಬೇಕು. ಯಾವ ರೀತಿ? ಎಲ್ಲ ಭಗವಂತ ನಿನ್ನ ದಾಸರು, ನಿನ್ನ ಭಕ್ತರು, ಹೆಂಡಿರು ಮಕ್ಕಳು ನಿನ್ನ ತೊಂಡರೆಂಬರು. ಭಗವಂತನ ಭಕ್ತರು, ಭಗವಂತನ ದಾಸರು ಅಂತಷ್ಟೇ ಪ್ರೇಮ ಮಾಡಬೇಕೇ ವಿನಃ ವಿನಾಕಾರಣ ಮೋಹವನ್ನು ಅವರಲ್ಲಿ ಇಟ್ಕೊಳ್ಬಾರ್ದು. ಸಂಘದ ದೋಷದಿಂದ ದೂರ ಆಗಿರಬೇಕು. ಯಾವಾಗಲೂ ಭಗವಂತನ ವಿಷಯದಲ್ಲಿ ಶಾಸ್ತ್ರ ಶ್ರವಣ ಮಾಡ್ತಾ ಇರಬೇಕು. ಎಲ್ಲ ಆಶೆಗಳನ್ನು ತೊರೆದವನಾಗಿರಬೇಕು. ದ್ವಂದ್ವಗಳಿಗೆ ಒಂದೇ ರೀತಿ, ಲಾಭ ಲಾಭ ಸುಖ ದುಃಖ ಒಂದೇ ರೀತಿ ಇರಬೇಕು. ಯಾವುದೇ ಗುಣಕ್ಕೆ ಅಂಟ್ಕೊಳ್ಬಾರ್ದು. ತಮೋಗುಣವೂ ಬಂಧನಕ್ಕೆ ಕಾರಣ, ರಜೋಗುಣವೂ ಬಂಧನಕ್ಕೆ ಕಾರಣ, ಸತ್ವಗುಣ ಅದು ಕೂಡ ಬಂಧನಕ್ಕೆ ಕಾರಣ. ಅಲ್ಲ, ಸತ್ವಗುಣ ಅಂದರೆ ಏನು ಗೊತ್ತಾ? ಒಳ್ಳೊಳ್ಳೆ ಕೆಲಸ ಮಾಡೋದು, ಒಳ್ಳೆ ಪೂಜೆ ಮಾಡೋದು, ದಾನ ಮಾಡೋದು, ಹೋಮ ಮಾಡೋದು, ಇದೆಲ್ಲ ಸಾತ್ವಿಕರ ಲಕ್ಷಣ. ಅದು ಬಂಧನಕ್ಕೆ ಕಾರಣ ಅಂತ್ರಿ. ಅದ್ಯಾಗೆ? ನೀವು ದಾನ ಧರ್ಮ ಮಾಡಿದ ಮೇಲೆ ನನ್ನಷ್ಟು ಯಾರು ಮಾಡೋರಿದ್ದಾರೆ ಬಂದರೆ ಅದೇ ಬಂಧನಕ್ಕೆ ಕಾರಣ. ನಿಜವಾಗಿಯೂ ಈ ಅಹಂಕಾರ ದುರ್ಬುದ್ಧಿ ಕೆಟ್ಟವ್ರಿಗೆ ಬರೋದಕ್ಕಿಂತಲೂ ಒಳ್ಳೆಯವ್ರಿಗೆ ಬರೋದೇ ಜಾಸ್ತಿ ರೀ. ಕೆಟ್ಟವ್ರದ್ದು ಏನು ಬರೋದೇ ಇಲ್ಲ. ಈ ಸತ್ಕರ್ಮ ಮಾಡಿದವ್ರಿಗೇ ಅಹಂಕಾರ ಬೇಗ ಬಂದ್ಬಿಡುತ್ತೆ. ನಮ್ಮಲ್ಲಿ ಯಾರು ನನ್ನಾಗಿ ಯಾರು ಮಾಡಲ್ಲ ಬಿಡಿ, ನಾನೇ. ನಮ್ಮಲ್ಲಿ ವಿಷ್ಣು ಪಂಚಕ ನಮ್ಮಲ್ಲಿ ಯಾರು ನಮ್ಮ ಅತ್ತೆ ಮಾಡಿಲ್ಲ, ನಮ್ಮ ಮಾವ ಮಾಡಿಲ್ಲ, ನಾನೇ 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 ಅಂದ್ರೋ ಅದು ಬಂಧನಕ್ಕೆ ಕಾರಣ ಆಗುತ್ತೆ, ಬಿಡುಗಡೆಗೆ ಕಾರಣ ಆಗೋಲ್ಲ. ಯಾರು ಈ ರೀತಿ ಇರ್ತಾನೆ ಅವನು ಮಾತ್ರ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ. ಭಗವಂತನನ್ನು ಹೊಂದಬೇಕು ಅಂದರೆ ಕೇವಲ ವೈರಾಗ್ಯ ಮಾತ್ರ ಸಾಲದು, ಅದರ ಜೊತೆಗೆ ಇದೆಲ್ಲ ಇರಬೇಕು ಅಂತ ಭಗವಂತ ತಾನು ತಿಳಿಸ್ಕೊಡ್ತಾ ಇದ್ದಾನೆ. ಇಲ್ಲಿ ಮತ್ತೆ ಹೇಳುವಾಗ ಆ ದೇವರ ಅರಮನೆ ಹೇಗಿದೆ, ಅದು ಪರಮಪದ, ನಾವು ಹೊಂದುವಂಥ ಗುರಿ ವೈಕುಂಠ ಅದು ಹೇಗಿದೆ? ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಇದು ಮೇಲ್ನೋಟಕ್ಕೆ ಈ ಶ್ಲೋಕ ಏನು ಅನಿಸುತ್ತೆ? ನ ತದ್ಭಾಸಯತೆ ಸೂರ್ಯೋ, ಅಲ್ಲಿ ಸೂರ್ಯ ಇಲ್ಲ ಅಂದರೆ ಬೆಳಕಿಲ್ಲ ಅನ್ನುವ ಭಾವನೆ ಕೊಡುತ್ತೆ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಅಗ್ನಿ ಇಲ್ಲ ಅಂತ. ಸೂರ್ಯನ ಬೆಳಕಿಲ್ಲ, ಚಂದ್ರನ ತಂಗಾಳಿ ಇಲ್ಲ, ಅಗ್ನಿಯ ಬೆಳಕಿಲ್ಲ. ಅದು ಇಲ್ಲ ಅಂದರೆ ಇಲ್ಲ ಅಂತ ಅರ್ಥ ಅಲ್ಲ. ಯಾಕಂದರೆ ನಾವು ಹಿಂದೆ ಕೇಳುವಾಗಲೇ ಅರ್ಜುನ ಕೃಷ್ಣನ ರೂಪವನ್ನು, ವಿಶ್ವರೂಪವನ್ನು ನೋಡುವಾಗಲೇ ಸಾವಿರ ಸಾವಿರ ಕೋಟಿ ಕೋಟಿ ಸೂರ್ಯರ ಪ್ರಭೆಯನ್ನು ಧಿಕ್ಕರಿಸುವಂತಹ ಪ್ರಭೆ ನಿನ್ನ ಪ್ರಭೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಂದರೆ ನೀವು ಯಾವ ಸೂರ್ಯನ ಬೆಳಕಿನಲ್ಲಿ ಎಲ್ಲ ವಸ್ತುಗಳನ್ನು ನೋಡಬಹುದಿದೆಯೋ ಹಾಗೆ ಸೂರ್ಯನ ಬೆಳಕಿನಿಂದ ಭಗವಂತನ ಲೋಕವನ್ನು ನೋಡಲಿಕ್ಕೆ ಬರಲ್ಲ, ಒಂದರ್ಥ. ಇನ್ನೊಂದು, ಸೂರ್ಯ ಮೊದಲಾದವರು ಆ ಲೋಕವನ್ನು ತೋರಿಸ್ಲಿಕ್ಕಾಗಲ್ಲ, ಚಂದ್ರ ಆ ಲೋಕವನ್ನು ತೋರಿಸಲ್ಲ, ಅಗ್ನಿಗೆ ಆ ಯೋಗ್ಯತೆ ಇಲ್ಲ. ಮತ್ತೊಂದು, ಸೂರ್ಯ ಆ ಲೋಕವನ್ನು ಬೆಳಗುಗೊಳಿಸಲ್ಲ, ಪ್ರಕಾಶ ಮಾಡಲಿಕ್ಕಾಗಲ್ಲ, ಅವನ ಬೆಳಕು ಸಾಲಲ್ಲ ಅಂಥದ್ದು. ನ ತದ್ಭಾಸಯತೆ. ಇನ್ನೊಂದು, ನೀವೇನು ನೋಡ್ತೀರಿ, ಈ ಸೂರ್ಯ ಪ್ರಾಕೃತ ಸೂರ್ಯ, ವೈಕುಂಠ ಅಪ್ರಾಕೃತವಾದದ್ದು. ಅಲ್ಲಿ ಸೂರ್ಯ ಇಲ್ಲ ಅಂದರೆ ಈ ಸೂರ್ಯ ಇಲ್ಲ, ಮುಕ್ತನಾದ ಸೂರ್ಯ ಇದ್ದಾನೆ, ಅಪ್ರಾಕೃತನಾದ ಸೂರ್ಯ ಅಲ್ಲಿದ್ದಾನೆ, ಇವನು ಅಲ್ಲಿಲ್ಲ. ನೀವು ಯಾರನ್ನು ನೋಡಿದಿರಿ ಅವನಿಲ್ಲ ಅಲ್ಲಿ. ಅದು ಭಗವತ್ ಸ್ವರೂಪ, ಹಾಗೇ ಇರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥದ್ದು ಆ ಸ್ಥಳ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಆ ಲೋಕವನ್ನು ಕಾಣಲಿಕ್ಕೆ ತತ್ವಜ್ಞಾನದ ಬೆಳಕು ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಬೇರೆ ಯಾವ ಬೆಳಕಿಂದಲೂ ವೈಕುಂಠವೇ ಮೊದಲಾದ ಪರಮಾತ್ಮನ
ಲಕ್ಷ್ಮ್ಯಾತ್ಮಕವಾದ ಅಪ್ರಾಕೃತವಾದ ಆ ಮಂದಿರವನ್ನು ಕಾಣಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಚಂದ್ರ ಅಗ್ನಿಗಿಂತೂ ಮಿಗಿಲಾದ ಬೆಳಕಿನ ಲೋಕ ಅದು. ಅದನ್ನು ಈ ನತದ್ಭಾಸಯತೆ ಸೂರ್ಯೋ ಎಲ್ಲ ವರ್ಣನೆ ಮಾಡ್ತಾ, ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಮ್ಮಮ. ಕೃಷ್ಣ ಅರ್ಜುನನಿಗೆ ಹೇಳುವಾಗ ಹೇಳಿದ, ನನ್ನ ಲೋಕ ಅಂತ ಯಾವುದನ್ನು ತಿಳ್ಕೊಳ್ಬೇಕಂದ್ರೆ, ಯಾವ ಲೋಕಕ್ಕೆ ಹೋದಾಗ ಮತ್ತೆ ಮರಳಿ ಬರಲ್ವೋ ಅದು ನನ್ನ ಲೋಕ. ಇದರರ್ಥ ವೈಕುಂಠ ಬಿಟ್ಟರೆ ಬೇರೆ ಯಾವ ಲೋಕಕ್ಕೆ, ಮೇಲೆ 7 ಲೋಕ ಕೆಳಗೆ 7 ಲೋಕ ಇದೆ, ಭೂಲೋಕ, ಭುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಅತಲ ವಿತಲ ಸುತಲ ತಲಾತಲ ಮಹಾತಲ ಪಾತಾಲ, ನೀವು ಯಾವ ಲೋಕಕ್ಕೆ ಹೋದರೂ ಪುನರಾವರ್ತಿನೋ ಅರ್ಜುನ, ಮತ್ತೆ ಬರಬೇಕೋ. ಆದರೆ ನನ್ನ ಲೋಕಕ್ಕೆ ಬಂದರೆ ಮಾತ್ರ ಮರಳಿ ಬರುವ ಹಾಗಿಲ್ಲ. ತದ್ಧಾಮ ಯದ್ಗತ್ವ, ಅವನ ಪುರಕ್ಕೆ ಹೋದ ಜನರು ಒಮ್ಮೆಗನ್ನ ಹಿಂದಿರುಗರು, ಬರೋದೇ ಇಲ್ಲ, ಅದು ನನ್ನ ಮನೆ. ಮತ್ತೆ ಭಗವಂತ ಹೇಳ್ತಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಸ್ಸಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಭಗವಂತ ಜಗತ್ತಿನ ಎಲ್ಲ ಜೀವರನ್ನು ತನ್ನ ಅಂಶ ಅಂತ ಕರೆದಿದ್ದಾನೆ. ಇದು ಮೇಲ್ನೋಟಕ್ಕೆ ಜೀವರೆಲ್ಲ ಭಗವಂತನ ಅಂಶ, ಅವರು ಒಂದಿನ ಒಟ್ಟಿಗೆ ಆದರೆ ಭಗವಂತನೇ ಆಗ್ತಾರೆ, ಐಕ್ಯ ಆಗ್ತಾರೆ ಅನ್ನುವ ಭ್ರಮೆಗೆ ಅವಕಾಶ ಇದೆ. ಆದರೆ ನಿಜವಾಗಿ ಹಾಗಲ್ಲ. ಅಂಶ ಅಂದರೆ 2 ಬಗೆಯ ಅರ್ಥ. ಭಾಗವತದಲ್ಲಿ ಕೃಷ್ಣಾವತಾರ ಮುಂಚೆ ಪರೀಕ್ಷಿತರು ಪ್ರಶ್ನೆ ಮಾಡುವಾಗಲೂ ಅಲ್ಲಿಯೂ ಅಂಶ ಶಬ್ದ ಇದೆ, ಇಲ್ಲಿಯೂ ಅಂಶ ಶಬ್ದ ಇದೆ. ಇಲ್ಲಿ ಹೇಳುವ ಅಂಶ ಬೇರೆ, ಅಲ್ಲಿ ಹೇಳುವ ಅಂಶ ಬೇರೆ. ಅಲ್ಲಿ ಹೇಳುವ ಅಂಶ ಸ್ವರೂಪಾಂಶ, ಇಲ್ಲಿ ಹೇಳುವ ಅಂಶ ಭಿನ್ನಾಂಶ. ಭಿನ್ನಾಂಶ ಬಹು ವ್ಯತ್ಯಾಸದಿಂದ ಕೂಡಿರ್ತಕ್ಕಂಥದ್ದು. ಸ್ವರೂಪಾಂಶದಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಹಾಲು ಹಸುವಿಂದೇ ಒಂದು ಅಂಶ ಅಲ್ವಾ? ಅದನ್ನು ಕುಡಿತೀವಿ, ಇನ್ನೇನೋ ಬೆರೆಸ್ಕೊಂಡೆಲ್ಲ ಕುಡಿದು ಟೇಸ್ಟೆಲ್ಲ ಚೆನ್ನಾಗಿ. ಇವತ್ತು ಹಾಲು ಸಿಗಲಿಲ್ಲ, ಹಾಲ್ದೇ ಬೇರೆ ಒಂದು ಅಂಶ ಇದೆ, ಗಂಜಲ, ಅದನ್ನು ಕೊಡ್ತೀನಿ, ಅದನ್ನೇ ಒಂದು ಲೋಟ ಕುಡೀರಿ, ಅದು ಅದರದೇ ಅಂಶ ರೀ. ಅಂಶ ಅಂದರೆ ಬೇರೆ ಬೇರೆ ಅರ್ಥ ಆಗತ್ತಾ? ಇಲ್ಲ. ಹಾಗೆ ಇಲ್ಲಿ ಅಂಶ, ಮಮೈವಾಂಶೋ, ಭಿನ್ನಾಂಶ ಅಂತ ತಿಳ್ಕೊಳ್ಬೇಕೇ ವಿನಃ 2 ಒಂದೇ ಅಂತ ತಿಳ್ಕೊಳ್ಬಾರ್ದು. ಹಾಲು ಗಂಜಲ 2 ಒಂದೇ ಅಲ್ಲ. ಹೇಗೆ ಅದು ಪರಸ್ಪರ ಭೇದ ಇದೆಯೋ ಹಾಗೆ ಭಗವಂತನ ಭಿನ್ನಾಂಶಕ್ಕೂ ಸ್ವರೂಪಾಂಶಕ್ಕೂ ಭೇದ ಇದೆ, ಚೆನ್ನಾಗಿ ತಿಳ್ಕೊಳ್ಬೇಕು. ಭಗವಂತನ ಮತ್ಸ್ಯ ಕೂರ್ಮ ವರ ನರಸಿಂಹ ವಾಮನ ಭಾರ್ಗವ ರಾಮಕೃಷ್ಣ ಬುದ್ಧ ಕಲ್ಕಿಗಳು ಭಗವಂತನ ಅಂಶವೇ. ಅದೆಂಥ ಅಂಶ? ಸ್ವರೂಪಾಂಶ ಅಂತ ತಿಳ್ಕೊಳ್ಬೇಕು. ಭಿನ್ನಾಂಶರು ಸ್ವರೂಪಾಂಶರು ಕೂಡ ಎಂದೂ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಜಗದ್ಗುರು ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡುವಾಗ ಸ್ವರೂಪಾಂಶೋ ವಿಭಿನ್ನಾಂಶ ಇತಿ ದ್ವೇದಾಂಶ ಇಷ್ಯತೆ. ಅನಂತಾಸನ ವೈಕುಂಠ ಪದ್ಮನಾಭ ಸ್ವಯಂ ಹರಿಹಿ ಜೀವಾಯ್ಮೇ ವಿಭಿನ್ನಾಂಶ ಧರ್ಮಾಧರ್ಮಾದಿ ಸಂಯುತ. ಜೀವರೆಲ್ಲ ಭಗವಂತನಿಗಿಂತ ಭಿನ್ನರಾದ ಅಂಶರು, ಭಗವಂತನ ಮೂಲ ರೂಪದಿಂದ ಹೊರಬರುವಂಥ ಮತ್ಸ್ಯಕೂರ್ಮಾದಿಗಳು ಸ್ವರೂಪಾಂಶ. ಜಗತ್ತಿನಲ್ಲಿ ದೇವರ 2 ಅಂಶಗಳ ಬಗ್ಗೆ ಸರಿಯಾದ ಕಲ್ಪನೆ ಪರಿಚಯವನ್ನು ಮಾಡಿಕೊಳ್ಳಿ. ಅದು ಸ್ವರೂಪಾಂಶ ಅಂದರೆ ಭಗವಂತನ ರೂಪಗಳು, ಭಿನ್ನಾಂಶ ಅಂದರೆ ಜೀವರು ಅಂತ ಹೀಗೆ ತಿಳ್ಕೊಳ್ಬೇಕು. ಮತ್ತು ಭಗವಂತನ ಅದ್ಭುತವಾದ ಮತ್ತೊಂದು ಮಹಿಮೆಯನ್ನು ವರ್ಣನೆ ಮಾಡ್ತಾನೆ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕಾಮತೀಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಗ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಪ್ರತಿ ಬಾರಿ ಜೀವ ಶರೀರವನ್ನು ಪಡೆಯುವ ಸಂದರ್ಭದಲ್ಲಿ ಮತ್ತು ಜೀವ ಶರೀರವನ್ನು ಬಿಡುವ ಸಂದರ್ಭದಲ್ಲಿ, ಆಪ್ನೋತಿ ಉತ್ಕ್ರಾಮತಿ, ಹೊಂದುವಾಗ ಬಿಡುವಾಗ 2 ಸಮಯದಲ್ಲಿಯೂ ಕೂಡ ಭಗವಂತ ಅವನನ್ನು ಅವನ
ಇಂದ್ರಿಯಗಳು ಅಂದರೆ ಇಂದ್ರಿಯದಲ್ಲಿಯೂ ಸ್ವರೂಪಭೂತವಾದ ಇಂದ್ರಿಯಗಳ ಸಮೇತವಾಗಿ ದೇಹದ ಒಳಗೆ ಕರ್ಕೊಂಡು ಬರ್ತಾನಂತೆ. ಶರೀರ ತೆಗೆದುಕೊಳ್ಳುವಾಗ ದೇವರು ಜೀವರ ಇಂದ್ರಿಯಗಳು ಸ್ವರೂಪಭೂತವಾದ ಇಂದ್ರಿಯಗಳನ್ನು ಹಿಡ್ಕೊಂಡು ದೇಹದ ಒಳಗೆ ಬರ್ತಾನೆ. ಈ ದೇಹ ಜೀವ ಬಿಡುವಾಗಲೂ ದೇವರು ಜೀವನ ಜೊತೆಗೆ ಇಂದ್ರಿಯಗಳನ್ನು ಹಿಡ್ಕೊಂಡು ಹೊರಗೆ ಹೋಗ್ತಾನೆ. ಇದು ಹೇಗೆ ನಂಬೋದು ಆಚಾರ್ಯ? ಅದಕ್ಕೆ ದೇವರೇ ಒಂದು ಉದಾಹರಣೆ ಕೊಟ್ಟಿದ್ದಾನೆ. ಹೇಗೆ ಅಂದರೆ ವಾಯುರ್ಗಂಧ ನಿವಾಶಯಾತ್, ಹೂವಿನ ಮೇಲೆ ಗಾಳಿ ಬೀಸುವಾಗ ಸುಮ್ಮನೆ ಹೋಗಲ್ಲ ರೀ, ಗಾಳಿ ಹೂವಿನ ಪರಿಮಳವನ್ನು ಹಿಡಿದು ಹೋಗುತ್ತದು ಅಲ್ವಾ? ನಮ್ಮ ಕಡೆ ಬರುವಾಗಲೂ ತೊಗೊಂಡು ಬರುತ್ತದು. ಹೇಗೋ ಹಾಗೆ ಭಗವಂತ ಇಲ್ಲಿಗೆ ಬರುವಾಗ ಇಲ್ಲಿಂದ ಹೋಗುವಾಗ, ಇದರರ್ಥ ಅವನು ಬಾರದೆ ಜೀವ ಬರುವ ಹಾಗಿಲ್ಲ, ಅವನು ಇರದೆ ಜೀವ ಇರುವ ಹಾಗಿಲ್ಲ. ಅವನ ಇರುವಿಕೆ ನಮ್ಮ ಇರುವಿಕೆಗೆ ಕಾರಣ. ನಾವು ಇಲ್ಲ ಅಂತಾದರೆ ಅವನು ಇಲ್ಲಿ ಇಲ್ಲ ಆದ ಕಾರಣ ನಾವು ಇಲ್ಲಿ ಇರುವ ಹಾಗಿಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ಹೊರಗಡೆ ಅಲ್ಲಿ ಮೇನ್ ರೋಡ್ ಇಲ್ಲಿ ರಥ ನಿಲ್ಲಿಸಿರ್ತಾರೆ ಅಲ್ವಾ? ಈಗ ಹೋಗೋರೆಲ್ಲ ನಮಸ್ಕಾರ ಕೈ ಮುಕ್ಕೊಂಡು ಪ್ರದಕ್ಷಿಣೆ ಮಾಡಿ ಎಳೆದು ಗಿಳಿದು ಮಾಡ್ತೀರಾ? ಮಾಡಲ್ಲ. ಅದೇ ಕೃಷ್ಣನ್ನಿಟ್ಟುಬಿಟ್ರೆ ಏನು ರಥ ಎಳೆದಿದ್ದೇನು, ಪಟಾಕಿ ಹೊಡೆದಿದ್ದೇನು, ನಮಸ್ಕಾರ ಮಾಡಿದ್ದೇನು, ಈಡ್ಗಾಯ ಹೊಡೆದಿದ್ದೇನು, ಮಂಗಳಾರತಿ ಮಾಡಿದ್ದೇನು. ರಥದಲ್ಲಿ ಕೃಷ್ಣ ಇದ್ದರೆ ರಥಕ್ಕೆ, ಇಲ್ಲದೇ ಇದ್ದರೂ ಬೆಲೆ ಇದೆ ರಥಕ್ಕೆ. ಬಂಗಾರದ ರಥ ಅದು. ದೇವರು ಕೊಟ್ಟಿರೋ ಈ ರಥವು ಬಂಗಾರದ್ದು, ಸುವರ್ಣದ್ದು. ಇಂಥ ರಥ ಬೇರೆ ಇಲ್ಲ. ನರಿ ನಾಯಿ ಕುರಿ ಕೋಳಿ ಕತ್ತೆದು ಜೀವಕ್ಕೆ ರಥವೇ. ಆದರೆ ಇಂಥ ಅದ್ಭುತವಾದ ವ್ಯಾಲ್ಯೂಬಲ್ ರಥ ಜೀವನಿಗೆ ಕೊಟ್ಟಿರೋದು ಇದು ಅಪರೂಪದ ರಥ. ಒಳಗೆ ದೇವರಿರುವ ತನಕ ಇದಕ್ಕೆ ಭಾರೀ ಬೆಲೆ. ರಥಕ್ಕೆ ಬೆಲೆ ಬರೋದೇ ಜೀವನಿಗೆ ಬೆಲೆ ಬರೋದೇ ಭಗವಂತನ ಇರುವಿಕೆಯಿಂದ. ಅವು ಬರುವಾಗ ಕರ್ಕೊಂಡು ಬರ್ತಾನೆ, ಹೋಗುವಾಗ ಕರ್ಕೊಂಡು ಹೋಗ್ಬಿಡ್ತಾನೆ. ಗೃಹೀತ್ವೈತಾನಿ ಸಂಯಾತಿ, ಎಲ್ಲವನ್ನು ಹಿಡ್ಕೊಂಡು ಹೋಗ್ತಾನೆ. ಈ ನೋಡಿ, ಈ ಸತ್ತು ಹೋಗ್ತಾರಲ್ಲ, ಸತ್ತ ಮೇಲೆ ಕೆಲವರು ಮಾತಾಡ್ತಾ ಹೇಳ್ತಾರೆ, ಏನಾಗಿತ್ತು? ಇಲ್ಲ ರೀ, ಕಣ್ಣು ಚೆನ್ನಾಗಿ ಕಾಣ್ತಿತ್ತಪ್ಪ. ಹೌದಾ? ಕಣ್ಣು ಬಿಡಿಸಿ ನೋಡಿ. ಕಣ್ಣು ನೋಡಲ್ಲ, ಕೈ ಆಡಲ್ಲ, ಕಾಲು ಆಡಲ್ಲ. ಪ್ರಾಣ ಒಂದೇ ಹೋಗಿದ್ದು, ಉಳಿದದ್ದೆಲ್ಲ ಇದ್ದರೂ ಇಲ್ಲದ ಹಾಗೆ. ದೇವರಿದ್ದರೆ ಏನಿಲ್ಲದೆ ಇದ್ರೂ ನಡೆಯತ್ರಿ. ಕಣ್ಣಿಲ್ಲದೆ ಇದ್ರೂ ಇರ್ಬೋದು, ಕೈ ಇಲ್ಲದೆ ಇದ್ರೂ ಇರ್ಬೋದು. ಕರ್ಣಾಭಿಮಾನಿಗಳು ದೇಹವ ಬಿಡಲು ಕುರುಡ ಕಿವುಡ ಮೂಕ ಅಷ್ಟೇ. ಹೆಣ ಅಂತ ಯಾರನ್ನು ಕರೆಯಲ್ಲ. ಎಲ್ಲ ಇದ್ದು ದೇವರಿಲ್ಲ ಅಂತ ಆದರೆ ಏನಂತ ಕರೀತಾರೆ? ಅರಿತು ಪೆಣವೆಂದು ಪೇಳ್ವರು ಬುಧ ಜನರು. ಹಾಗಾದರೆ ಭಗವಂತ ಈ ಶರೀರದ ಒಳಗೆ ಬರುವಾಗ ಕರ್ಕೊಂಡು ಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ಅವನು ಸ್ವತಂತ್ರ, ನಾವು ಅಸ್ವತಂತ್ರ. ಕಳ್ಳನನ್ನು ಪೊಲೀಸ್ನವರು ಒಳಗೆ ಹಾಕ್ತಾರೆ, ಹೊರಗೆ ಬಿಡುವಾಗಲೂ ಹೊರಗೆ ಕರ್ಕೊಂಡ್ಬರ್ತಾರೆ. ಹೇಗೋ ಹಾಗೆ ಪಾಪಕರ್ಮದಿಂದ ಬಂಧಿತರಾದ ನಮ್ಮನ್ನು ಈ ಶರೀರದ ಬಂಧನಕ್ಕೆ ಒಳಪಡಿಸುವಾಗ ಭಗವಂತ ಒಳಗೆ ಕರ್ಕೊಂಡು ಬರ್ತಾನೆ, ಹೊರಗೆ ಎಳ್ಕೊಂಡು ಹೋಗ್ತಾ ಇರ್ತಾನೆ. ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಗ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಭಗವಂತ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಗ್ರಾಣಮೇವ ಚ, ಈ ಪಂಚಕರ್ಮೇಂದ್ರಿಯಗಳನ್ನು ತನ್ನ ಅರಮನೆಗಳನ್ನಾಗಿ ಮಾಡಿಕೊಂಡು ಅದರ ಒಳಗೆ ತಾನೇ ಇದ್ದು ವಿಷಯಗಳ ಭೋಗವನ್ನು ಮಾಡಿಸ್ತಾನೆ. ಅವನು ಸವಿದರೆ ನಿಮ್ಮ ನಾಲಿಗೆಗೆ ರುಚಿ ಕೇಳುತ್ತೆ. ಅವನು ಕೇಳಿದ್ರೆ ನಿಮ್ಮ ಕಿವಿನೂ ಕೇಳಿಸತ್ತೆ. ಮೊದಲು ಕೇಳಿಸ್ಕೊಳ್ಳೋನು ಅವನೇ. ಅವನಾದಮೇಲೆ ದಿಗ್ದೇವತೆಗಳು ಕೇಳಿಸ್ಕೊಳ್ತಾರೆ. ಆಮೇಲೆ ಜೀವ ನಾನು ಕೇಳಿಸ್ಕೊಂಡೆ ಅಂತ ಅಂತಾನೆ. ನಾವು ಕೇಳಿಸ್ಕೊಂಡಿದ್ದಲ್ಲ, ಒಳಗಿರುವ ದೇವತೆಗಳು ಮೊದಲು ಕೇಳಿಸ್ಕೊಂಡದ್ದು. ಹಾಗಾದ್ರೆ ಅವ್ರು ಕೇಳಿಸ್ಕೊಂಡು ಬಿಟ್ಟ ಮೇಲೆ ನಾವು ಅಂದರೆ ಭಗವಂತನೇ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ, ಇದೆಲ್ಲ ಭಗವಂತನ ಅಧಿಷ್ಠಾನ, ಅವನ ವಾಸಕ್ಕೆ ಯೋಗ್ಯವಾದದ್ದು. ಹಾಗಾಗಿ ಅಲ್ಲಲ್ಲಿದ್ದು ಆ ಎಲ್ಲ ಕೆಲಸವನ್ನು ಅವನೇ ಮಾಡಿಸ್ತಾ ಇದ್ದಾನೆ. ಅಲ್ಲ, ದೇವರು ಜೀವ ಹುಟ್ಟುವಾಗ ಕರ್ಕೊಂಬರ್ತಾನೆ, ಕರ್ಕೊಂಡು ಹೋಗ್ತಾನೆ ಅಂತಂದ್ರಿ, ಇದೆಲ್ಲೋ ಕಾಣಲ್ವಲ್ಲ? ಯಾರೋ ಮಗು ಹುಟ್ಟುವಾಗ ದೇವರು ಬಂದದ್ದು ನೀವು ಯಾರ್ಯಾರು ನೋಡಿದ್ದೀರಾ? ಒಳಗೆ ಜೀವದೊಳಗೆ ಪ್ರಯೋಗ ಇಲ್ಲ. ಹೋಗುವಾಗ ಹೋಗಿದ್ದು ಫೋಟೋ ಗಿಟ್ಟ ತೆಕ್ಕೊಂಡಿದ್ದೀರಾ? ಕಾಣಲ್ಲ ರೀ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಜ್ಞಾನಚಕ್ಷುಷ. ಜ್ಞಾನಿಗಳು ಜ್ಞಾನದ ಕಣ್ಣಿಂದ ಮಾತ್ರ ಭಗವಂತನ
ಒಳಗೆ ಇರುವನ್ನು ತಿಳ್ಕೊಳ್ತಾರೆ. ವಿಮೂಢಾನ ಅನುಪಶ್ಯಂತಿ, ಅಜ್ಞಾನಿಯಾದವ ನಾನೇ ತಿಂದೆ, ನಾನೇ ನೋಡಿದೆ, ನಾನೇ ಮಾಡಿದೆ, ನಾನು ಅಂತಾನಾದ ಕಾರಣ ಆ ಪಾಪಕ್ಕೆ ಅವನೇ ಬದ್ಧನಾಗ್ತಾನೆ. ಈಗ ನೋಡಿ, ಫಾರಿನಿಂದ ಬರ್ತೀರಿ, ಏನೋ ಒಂದು ಗೂಡ್ಸ್ ತರ್ತೀರಿ, ಏನೋ ಒಂದು ತರ್ತೀರಿ, ಅದು ತರಬೇಕಾದ್ರೆ ಕಸ್ಟಮ್ಸಲ್ಲಿ ಟ್ಯಾಕ್ಸ್ ಕಟ್ಟಬೇಕ್ರಿ. ತಂದರೆ ಟ್ಯಾಕ್ಸ್ ಕಟ್ಟಬೇಕು. ನೀವು ತಂದದ್ದನ್ನು ಅವ್ರಿಗೆ ಕೊಟ್ಬಿಟ್ಟು ಟ್ಯಾಕ್ಸ್ ಕಟ್ಟಲ್ಲಪ್ಪ ನೀನೇ ಇಟ್ಕೊಂಡ್ರೆ ಏನು ಟ್ಯಾಕ್ಸೇ ಕಟ್ಟಬೇಕಾದ್ದಿಲ್ಲ. ಹಾಗೆ ಈ ಕಣ್ಣನ್ನು ದೇವರಿಗೆ ಕೊಟ್ಬಿಟ್ರೆ, ಸ್ವಾಮಿ ಕಣ್ಣಿಂದೆ, ಕಿವಿನಿಂದೆ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲ, ಇದರಲ್ಲಿ ಏನು ನಡೀತಾ ಇದೆ ಇದೆಲ್ಲ ನಿಂದೇ ಎಲ್ಲ ಅಂದ್ಬಿಟ್ರೆ ಟ್ಯಾಕ್ಸೇ ಕಟ್ಟಬೇಕಾದ್ದಿಲ್ಲ. ಯಾವ ಪಾಪದ ಲೇಪ ನಿಮಗಾಗದ ಹಾಗೆ ನಾನು ನೋಡ್ಕೊಳ್ತೇನೆ. ನನ್ನ ಇರುವಿನ ಅರಿವನ್ನು ತಿಳ್ಕೊಳ್ಳಿ. ಮತ್ತು ಯಾರು ಅಯೋಗ್ಯನಿದ್ದಾನೆ, ಮಾಡಬಾರದ ಕರ್ಮವನ್ನು ಮಾಡ್ತಾ ಇದ್ದಾನೆ, ಶಾಸ್ತ್ರದಲ್ಲಿ ಹೇಳಿದ ಕರ್ಮವನ್ನು ಮಾಡಲಿಲ್ಲ, ರಾಂಗ್ ರೂಟಲ್ಲಿದ್ದಾನೆ, ರಂಗನ ಕಡೆ ಹೋಗಿಲ್ಲ, ಅವು ಏನೇ ಟ್ರೈ ಮಾಡಿದ್ರೂ ದೇವರವನಿಗೆ ಕಾಣಲ್ಲ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತಿ ಚಕ್ಷುಷಃ. ಅಕೃತಾತ್ಮಾನಃ, ಶಾಸ್ತ್ರದಲ್ಲಿ ಯಾವ ವಿಧಿಯನ್ನು ಹೇಳಿದೆ ಅದನ್ನು ಮಾಡಿಲ್ಲ, ಅವು ಏನು ಮಾಡಿದ್ರೂ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯದಾದಿತ್ಯಗತಂತೇಜೋ ಜಗದ್ಭಾಸಯತೆಖಿಲಂ ಯಚ್ಛಂದ್ರಮಸಿ ಯಚ್ಛಾಗ್ನೌ ತತ್ತೇಜೋ ವಿದ್ಧಿಮಾಮಕಂ. ಬೆಳಗುವ ಸೂರ್ಯನ ಒಳಗೆ ನಾನಿದ್ದು ಬೆಳಕು ಕೊಟ್ಟವ ನಾನು, ಸೂರ್ಯನ ಒಳಗೆ ಬೆಳಕನ್ನು ಕೊಟ್ಟವ ನಾನು, ಚಂದ್ರನಲ್ಲಿ ಅಗ್ನಿಯಲ್ಲಿ ಸಕದ ಜಗತ್ತನ್ನು ಬೆಳಗಿಸುವಂಥ ತೇಜಸ್ಸು ನಂದು. ಇದು ಅಧ್ಯಾಯದ ಅಮೂಲ್ಯವಾದ ವಿಚಾರ. ಚಂದ್ರ ಸ್ವಪ್ರಕಾಶ ಅಲ್ಲ, ಯಾರಿಗೂ ತಮ್ಮ ಸ್ವಪ್ರಕಾಶ ಇಲ್ಲ. ಭಗವಂತ ಕೊಟ್ಟರೆ ಉಂಟು, ಬಲ್ಪಲ್ಲೇ ಬೆಳಕಿಲ್ಲ. ಕರೆಂಟ್ ಇದ್ದರೆ ಬಲ್ಪಲ್ಲಿ ಬೆಳಕು, ಕರೆಂಟು ಭಗವಂತ, ಸೂರ್ಯ ಬಲ್ಪು. ನಿಮ್ಮ ಮನೇಲಿ ಎಷ್ಟು ಬಲ್ಪ್ ಇದ್ರೇನ್ರಿ, ಕರೆಂಟ್ ಇಲ್ಲ ಅಂದರೆ ಬಲ್ಪೇ ಹೊತ್ಕೊಳ್ಳಲ್ಲ. ಹಾಗಾದ್ರೆ ಭಗವಂತ ಇದ್ದರೆ ಮಾತ್ರ ಸೂರ್ಯನಲ್ಲಿ ಬೆಳಕು, ಇಲ್ಲ ಅಂದರೆ ಆ ಬಲ್ಪ್ ಹೇಗೆ ತೇಜೋಹೀನವಾಗತ್ತೆ, ಬೆಳಕು ರಹಿತವಾಗತ್ತೆ. ಭಗವಂತನ ಅನುಗ್ರಹ ಇಲ್ಲದೆ ಬೆಳಗುವ ಸೂರ್ಯನಲ್ಲಿ ಬೆಳಕೇ ಇಲ್ಲ. ಅದಕ್ಕೆ ಸೂರ್ಯನ ಧ್ಯಾನ ಮಾಡುವಾಗ ಒಳಗಿರುವ ಭಗವಂತನನ್ನು ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಅಷ್ಟೇ ಅಲ್ಲ, ಭಗವಂತ ಹೇಳ್ತಾನೆ, ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ. ನನ್ನ ಶಕ್ತಿಯಿಂದ ಈ ಜಗತ್ತನ್ನು ಧಾರಣೆ ಮಾಡಿದ್ದೇನೆ. ನನಗೆ ಭಾರ ಬೃತ್ಕತಿತೋ ಯೋಗಿ ಯೋಗಿ ಸರ್ವಕಾಮದ. ಜಗತ್ತಿನ ಭಾರವನ್ನು ಹೊತ್ತವ ನಾನು. ಅಲ್ಲ, ಹೇಗೆ ಗೊತ್ತಾಗುತ್ತೆ ನೋಡಿ, ಆ ಬೆಟ್ಟವನ್ನು ದೇವತೆಗಳು ನನ್ನ ಮೇಲಿಟ್ಟರು, ನೀವು ಅಷ್ಟೇ, ನಿಮ್ಮದೇನು ಭಾರ ಇದ್ದರೂ ನನ್ನ ಮೇಲಿಡಿ. ಜಗತ್ತಿನ ಎಲ್ಲ ಭಾರವನ್ನು ಹೊರುವವ ನಾನು ಅಂತ ತೋರಿಸ್ಲಿಕ್ಕೆ ಈ ಭೂಮಿಯನ್ನು ಹೊತ್ತವ ನಾನು. ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವೋ ರಸಾತ್ಮಕ. ಚಂದ್ರನಲ್ಲಿ ರಸರೂಪವಾಗಿದ್ದು ಸಸ್ಯಗಳಿಗೆ, ಔಷಧಿಗಳಿಗೆ ಪುಷ್ಟಿಯನ್ನು ತುಂಬುವವ ನಾನೇ. ಮತ್ತು ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ. ಜೀವಜಾತ ತಿನ್ನುವ 4 ಬಗೆಯ ಅನ್ನ, ಖಾದ್ಯ, ಪೇಖ್ಯ, ಲೇಹ್ಯ, ಚೋಷ್ಯ ಅಂತ. ನೆಕ್ಕುವ, ಕುಡಿಯುವ, ಕಚ್ಚುವ, ತಿನ್ನುವ ಈ 4 ಬಗೆಯ ಪದಾರ್ಥಗಳನ್ನು ಒಳಗಿದ್ದು ಜೀರ್ಣ ಮಾಡುವವ ನಾನೇ. ನನ್ನನ್ನೇ ವೈಶ್ವಾನರ ಅಂತ ಕರೀತಾರೆ. ಎಲ್ಲರ ಹೊಟ್ಟೆಯ ಒಳಗೆ ಈ ವೈಶ್ವಾನರ ಅನ್ನುವ ಅಗ್ನಿ ಇದೆ. ತಿಂದದ್ದನ್ನು ಡೈಜೆಷನ್ ಮಾಡಿ ಒಳ್ಳೆಯ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಆ ಭಗವಂತನಾದ ನಾನೇ. ನಾನು ಮಾಡುವಾಗ ನನ್ನೊಟ್ಟಿಗೆ ಪ್ರಾಣಾಪಾನ ಸಮಾಯುಕ್ತಂ 5 ಜನ ಮುಖ್ಯ ಪ್ರಾಣರು, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯದ ಒಳಗೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪದಿಂದ ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನರಲ್ಲಿದ್ದು ನಾನೇ ಎಲ್ಲವನ್ನು ಸ್ವೀಕಾರ ಮಾಡ್ತೇನೆ ಅಂತ ಯಾರು ಈ ಪರಿಯಲ್ಲಿ ಉಂಬನರ ನಿತ್ಯೋಪವಾಸಿ ದೇವರ ಸ್ಮರಣೆ ಮಾಡ್ತಾ ಇದು ಒಳಗೆ ವೈಶ್ವಾನರ ಯಜ್ಞ ಅನುಸಂಧಾನ ಮಾಡಿ ಊಟವನ್ನು ಯಾರು ಮಾಡ್ತಾನೆ ಅವನು ಮೋಕ್ಷವನ್ನೇ ಹೊಂತಾನೆ. ಅಹಂ ಊಟ ಮಾಡುವಾಗ ಇದು ನೆನಪಿಟ್ಕೊಳ್ಬೇಕು. ಸರ್ವಸ್ಯ ಚ ಅಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃತ್ವೇದ ವಿದೇಹ ಚಾಹಂ. ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದವ ನಾನು. ವೇದಶ್ಚ ಸರ್ವೈ ಅಹಮೇವ ವೇದ್ಯ. ಭಗವಂತ ಹೇಳ್ತಾನೆ, ನನ್ನಿಂದಲೇ ನೆನಪು, ನನ್ನಿಂದಲೇ ಮರೆವು. ಎಷ್ಟೋ ಬಾರಿ ಎಷ್ಟು ನೆನಪಿಟ್ಕೊಳ್ಬೇಕು, ಮರ್ತೇ ಹೋಗಿಬಿಡುತ್ತೆ. ಯಾವಾಗಲೂ ಮರ್ತಿದ್ದು ಇನ್ಯಾವಾಗಲೂ ನೆನಪು ಬರುತ್ತೆ. ಮರೆತದ್ದನ್ನು ನೆನಪಿಗೆ ತಂದು ಕೊಡುವವನು ಅವನೇ. ತುಂಬ ಜನ ಎಕ್ಸಾಮ್ಗೆ ಹೋಗಿ ಬರೆಯೋಕ್ಕೆ ಮುಂಚೆ ದೇವ್ರ ಹೆಸರು ಬರೀತಾರೆ.
ಕೆಲವರು ಅಣಗಿಸ್ಕೊಳ್ತಾರೆ. ಸರಿಯಾಗಿ ಓದಿದರೆ ದೇವ್ರು ಯಾಕೆ ಬೇಕು? ಯಾರು ಓದಿರಲ್ಲ ಅವ್ರದ್ದು ಹಾಗೇನಿಲ್ಲ ರೀ. ನೀವು ಸರಿಯಾಗಿ ಓದಿರ್ಬೋದು, ಓದಿದ ಉತ್ತರವನ್ನು ನೆನಪಿಗೆ ತಂದು ಕೊಡುವವ ಯಾರು? ನಾನು. ನನ್ನಲ್ಲಿ ಭಕ್ತಿ ಇರಬೇಕು, ಪ್ರಯತ್ನ ನಿಂದು, ಭಕ್ತಿ ನನ್ನಲ್ಲಿ ಮಾಡು, ಮಿಕ್ಕಿದ್ದನ್ನು ನಾನು ನೋಡ್ಕೊಳ್ತೇನೆ. ಇದು ಭಗವಂತನ ಅನುಗ್ರಹ. ಹಾಗಾಗಿ ಸ್ಮೃತಿ ನನ್ನಿಂದ, ಜ್ಞಾನ ನನ್ನಿಂದ, ಮರೆವು ನನ್ನಿಂದ, ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದವ ನಾನು. ವೇದವನ್ನು ಬಲ್ಲವ, ವೇದಾಂತವನ್ನು ರಚನೆ ಮಾಡಿದವ, ವೇದಾಂತ ಕೃತ್ ವೇದವಿತ್. ವೇದ ಅಂದರೆ ಎಲ್ಲ ವೇದಗಳು, ಸರ್ವೇ ವೇದಾಹ ವಿಷ್ಣು ಬುದ್ಧಿಗಾಹ. ವೇದಾಂತ ಅಂದರೆ ವೇದ ನಿರ್ಣಾಯಕವಾದ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದವ ನಾನು. ಹೀಗೆಲ್ಲ ಭಗವಂತ ವರ್ಣನೆ ಮಾಡ್ತಾ ಜಗದ್ಗುರು ಮಧ್ವಾಚಾರ್ಯರು ಸರ್ವಶಾಸ್ತ್ರದ ಸಾರವನ್ನು ಮುಂದೆ 4 ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ. ದ್ವಾಮಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ. ಬಹಳ ಮುಖ್ಯವಾಗಿ ಎಲ್ಲ ಶಾಸ್ತ್ರಗಳ ಸಾರ ರೂಪವಾಗಿ ಕೃಷ್ಣ ಅರ್ಜುನನ ನೆಪ ಮಾಡಿಕೊಂಡು ನಮ್ಮೆಲ್ಲರಿಗೆ ಹೇಳ್ತಾನೆ, ಜಗತ್ತಿನಲ್ಲಿ 2 ಬಗೆಯ ಪುರುಷರು. ದ್ವಾಮಿಮೌ ಪುರುಷೌ ಲೋಕೆ, ಯಾವುದದು? ಕ್ಷರಶ್ಚಾಕ್ಷರ ಏವ ಚ. ಕ್ಷರ ಪುರುಷರು, ಅಕ್ಷರ ಪುರುಷರು. ಕ್ಷರ ಸರ್ವಾಣಿ ಭೂತಾನಿ, ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಇರುವೆಯ ಪರ್ಯಂತರವಾಗಿ ಇರುವ ಎಲ್ಲ ಜೀವಜಾತಕ್ಕೆ ಒಂದೇ ಹೆಸರು ಕ್ಷರ. ಕ್ಷರ ಅಂದರೆ ನಾಶ ಆಗುವ ದೇಹವುಳ್ಳವರು. ಹಾಗಾದ್ರೆ ಮತ್ತೊಬ್ಬರು ಯಾರು? ಕೂಟಸ್ಥೋ ಅಕ್ಷರ ಉಚ್ಯತೆ. ಒಂದೇ ರೀತಿ ಯಾವ ವಿಕಾರವೂ ಇಲ್ಲದೆ ನಿತ್ಯದಲ್ಲಿ ಒಂದೇ ರೀತಿ ಇರುವಂತಹ ಮಹಾಲಕ್ಷ್ಮಿ ತಾಯಿ, ಅವಳು ಕೂಟಸ್ಥಳು, ಅವಳನ್ನು ಅಕ್ಷರ. ಉತ್ತಮ ಪುರುಷಸ್ತ್ವನ್ಯ, ಇವರಿಬ್ಬರನ್ನು ಮೀರಿಸಿದ ಉತ್ತಮ ಪುರುಷ ಒಬ್ಬಿದ್ದಾನೆ. ಇವರಿಬ್ಬರಲ್ಲೇ ಒಬ್ಬ ಅಲ್ಲ, ಇವರಿಬ್ಬರನ್ನು ಬಿಟ್ಟು ಉತ್ತಮ ಪುರುಷಸ್ತು ಅನ್ಯ. ಯಾರವನು? ಪರಮಾತ್ಮೇತ್ಯುದಾಹೃತ, ಅವನನ್ನೇ ಪರಮಾತ್ಮ ಅಂತ ಕರೀತಾ ಇದ್ದಾರೆ. ಎಲ್ಲಿ? ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿರ್ವ್ಯಯ ಈಶ್ವರ. ಎಲ್ಲ ದೇವತೆಗಳಲ್ಲಿ ಸರ್ವೋತ್ತಮನಾದವ, 3 ಲೋಕದ ಒಳಹೊರಗೆ ತುಂಬಿದವ, ಜಗತ್ತಿನ ರಕ್ಷಣಾದಿ ಕಾರ್ಯವನ್ನು ಹೊತ್ತವ. ಅಂತಹ ಆ ಭಗವಂತನನ್ನೇ ಪರಮಾತ್ಮ ಅಂತ ಕರೀತಾ ಇದ್ದಾರೆ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮ. ಯಾವ ಕಾರಣದಿಂದ? ಕ್ಷರರಾದ ಬ್ರಹ್ಮಾದಿ ದೇವತೆಗಳು, ಎಲ್ಲ ಜೀವಜಾತ, ಅಕ್ಷರರಾದ ಲಕ್ಷ್ಮೀದೇವಿ, ಇವರಿಬ್ಬರನ್ನು ಮೀರಿದ್ದೇನೋ. ಆದ ಕಾರಣ ಪುರಾಣಗಳಲ್ಲಿ, ಪೌರುಷೇಯ ಗ್ರಂಥಗಳಲ್ಲಿ, ಅಪೌರುಷೇಯವಾದ ಗ್ರಂಥಗಳಲ್ಲಿ ನನ್ನನ್ನು ಭಗವಂತ ಪುರುಷೋತ್ತಮ ಅಂತ ಕರೀತಾ ಇದ್ದಾರೆ. ಪುರುಷೋತ್ತಮನನ್ನು ಯೋಗ ಹೊಂದುವ ಉಪಾಯ ಇದು, ಪುರುಷೋತ್ತಮ ಯೋಗ. ಕೃಷ್ಣ ಪರಮಾತ್ಮ ಎಲ್ಲವನ್ನು ಹೇಳ್ತಾ ಕಡೆಗೆ ಯೋ ಮಾಮೇವಮ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ. ಯಾವುದೇ ಭ್ರಮೆಗೆ ಒಳಪಡದೆ ಯಥಾರ್ಥ ಜ್ಞಾನದಿಂದ ನನ್ನನ್ನು ಸರ್ವೋತ್ತಮ ಅಂತ ಜಾನಾತಿ ಪುರುಷೋತ್ತಮಂ, ಉತ್ತಮ ಪುರುಷ ಅಂತ ನನ್ನನ್ನು ತಿಳ್ಕೊಳ್ತಾನೋ, ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ, ಎಲ್ಲ ಬಗೆಯಿಂದ ನನ್ನನ್ನೇ ಆರಾಧನೆ ಮಾಡ್ತಾನೋ ಅವನು ನನ್ನನ್ನೇ ಹೊಂದುತ್ತಾನೆ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದನ್ನು ತಿಳಿದರೆ ಎಲ್ಲವನ್ನೂ ತಿಳಿದ ಹಾಗೆ. ಅಂಥದ್ದೇನು? ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಗ. ನೀನು ಪಾಪರಹಿತನಾದವ, ಅದೇ ಹಾಗೆ ಹೇಳ್ತಾ ಇದ್ದೀಯ. ನನ್ನ ಪಾದಕ್ಕೆ ಬಿದ್ದಿಯಲ್ಲ, ಆಗಲೇ ಎಲ್ಲ ನಿನ್ನ ಪಾಪಗಳು ಹೋಯಿತು. ದೇವರ ಪಾದಕ್ಕೆ ನಮಸ್ಕಾರ ಮಾಡಿದರೆ ಪಾಪವನ್ನು ಪರಿಹಾರ ಮಾಡಿ ತನ್ನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಕೊಡ್ತಾನೆ ಅನ್ನಲಿಕ್ಕೆ ಇದು ಸಾಕ್ಷಿ. ಅರ್ಜುನ ತಾನು ಕೃಷ್ಣನಿಗೆ ನಮಸ್ಕಾರ ಮಾಡಿ ಶಿಷ್ಯಸ್ತೆ, ನಾನು ನಿನಗೆ ಶಿಷ್ಯನಾಗಿ ಬಂದಿದ್ದೇನೆ, ಉದ್ಧಾರ ಮಾಡು ಅಂತ ಕೇಳಿದಾಗ ಹೇಳ್ತಾ ಇದ್ದಾನೆ ಇತಿ ಗುಹ್ಯತಮಂ ಶಾಸ್ತ್ರಂ. ಶಾಸ್ತ್ರದಲ್ಲಿ ಅತ್ಯಂತ ರಹಸ್ಯಮಯವಾದದ್ದನ್ನು ನಿಮಗೆ ವರ್ಣನೆ ಮಾಡಿದ್ದೇನೆ. ಇದನ್ನು ತಿಳಿದವನನ್ನೇ ಬುದ್ಧಿವಂತ, ಜ್ಞಾನಿ ಅಂತ ಕರೀತಾರೆ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್. ಅಷ್ಟೇ ಅಲ್ಲ, ಕೃತಕೃತ್ಯಶ್ಚ ಭಾರತ. ಮಾಡಬೇಕಾದ್ದು ಮಾಡಿದ ಹಾಗಾಯಿತು. ಏನಂದರೆ ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ ಆಯಿತು. 2 ಹೆಣ್ಮಕ್ಳಿದ್ರು, ಮದುವೆ ಮಾಡಿದ ಮೇಲೆ ಆ ಮಾವ ಅಂತ ಇರ್ತಾನೆ, ಹೆಣ್ಣಿನ ತಂದೆ, ಸದ್ಯ ಕೃತಕೃತ್ಯನಾದ್ನಪ್ಪ ಅಂತೂ ಕೆಲಸ ಮಾಡಿದ್ದೆಲ್ಲ ಮಾಡಬೇಕಾದ್ದೆಲ್ಲ ಮುಗೀತು. ಹಾಗಾದ್ರೆ ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಭಗವಂತನ ಸರ್ವೋತ್ತಮತ್ವದ ಜ್ಞಾನ ಬಹಳ ಮುಖ್ಯ. ದೇವರು ಇಂಥ ಜ್ಞಾನದ ಅರಿವಿಗಾಗಿ ಕೊಟ್ಟಂತಹ ಜನ್ಮ ಈ ಮಾನವ ಜನ್ಮ. ಇಂಥ ಜನ್ಮ ಬಂದಾಗ ಅರ್ಜುನ, ನಿನ್ನದಾಗಿರ್ತಕ್ಕಂಥ ಕರ್ಮವನ್ನು ಮಾಡಿ ನನಗೆ ಅರ್ಪಣೆ ಮಾಡು, ನಿನ್ನನ್ನು ಉದ್ಧಾರ ಮಾಡುವ ಜವಾಬ್ದಾರಿ ನಂದು ಅಂತ
ಭಗವಂತ ಹೀಗೆ ತಿಳಿಸ್ಕೊಟ್ಟಿದ್ದಾನೆ. ಮುಂದೆ ಭಗವಂತ ಮತ್ತೇನು ಉಪದೇಶ ಮಾಡ್ದ ಅಂತ ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಸರಿಯಾದ ಸಮಯ 6 ಗಂಟೆಗೆ ಆರಂಭ, ಸರಿಯಾದ ಸಮಯ 7 ಗಂಟೆಗೆ ಬಿಡುಗಡೆ. ಇವತ್ತು ಸ್ವಲ್ಪ ಲೇಟಾಗಿದ್ದಕ್ಕಾಗಿ ಎಲ್ಲ ಹಿರಿಯರಲ್ಲಿ ಕ್ಷಮೆಯನ್ನು ಕೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣ.